आप समझ पा रहे हैं। ಪ್ರಾರಂಭ ಮಾಡುವಾಗ आपके प्रार्थना को जब आप प्रारंभ करते हैं, ದೇವರ ಕರುಣೆ ತಿರುಗಿ ಪ್ರಾರಂಭ ಆಗುತ್ತೆ. परमेश्वर का करुणा वापस प्रारंभ ದೇವರ होता ದಯೆ है, ತಿರುಗಿ ಪ್ರಾರಂಭ परमेश्वर का दया वापस प्रारंभ होता है। ಸಂಸೋನನ ತಲೆ ಬೋಳಿಸಲ್ಪಡ್ತು. समसोन का बाल ಅವನ ಶಕ್ತಿ ಮುಗಿದೋಯ್ತು. उसका शक्ति खत्म हो ನಜರೇಯನ गया। ಹರಕೆ ತೀರಿ ಹೋಯ್ತು. नजरीन का जो फैसला था वो खत्म हो ನಜರೇಯನ गया। ಹರಕೆ ಹೊಲೆಯ ಆಯ್ತು. नजरीन का घोषणा वो मैला हो गया। ಕಣ್ಣು ಕಳ್ಕೊಂಡ. उसने आंखों को खो दिया। ಹೋಗಿರಬಹುದು ಕಣ್ಣುಗಳು, आंखें गए होंगे, ಆದ್ರೆ ದೇವರ ವಾಕ್ಯ ಹೇಳ್ತದೆ लेकिन परमेश्वर का वचन कहता ಆತನ है ಕೂದಲು ತಿರುಗಿ ಬೆಳೆದಿಕ್ಕೆ उसके ಪ್ರಾರಂಭವಾಯಿತು. बाल वापस फिर से उगने लगे। ಪ್ರಾರ್ಥನೆಗೆ ಒತ್ತು ಕೊಡ್ರಿ. प्रार्थना पर दबाव ಪ್ರಾರ್ಥನೆ डालिए। ತಿರುಗಿ ಬೆಳೆದಿಕ್ಕೆ ಸಾಧ್ಯ ಉಂಟು. प्रार्थना वापस बढ़ने के लिए संभव ಆತನ है। ಕೂದಲು ತಿರುಗಿ ಬೆಳೆದಿಕ್ಕೆ ಪ್ರಾರಂಭವಾದಾಗ उसके बाल वापस जब बढ़ने ಅವನ लगे, ಕರೆಯುವಿಕೆ ತಿರುಗಿ ಆತನ ಮೇಲೆ ಬಂತು. उसका बुलावट वापस उसके ऊपर उतर ಕಳೆದುಕೊಂಡ आया। ಮಹಿಮೆ ತಿರುಗಿ ಆತನ ಮೇಲೆ ಬಂತು. खोया हुआ महिमा फिर से उस ಆತನ पर उतर आया। ಮೂರ್ಖತನದಿಂದ उसके मूर्खता से ಕಣ್ಣುಗಳನ್ನು ಕಳ್ಕೊಂಡಿರಬಹುದು. अपने आंखों को उसने खोया ನಿನ್ನ होगा। ಕಣ್ಣಿದ್ರೇನೆ ನಾನು ಮಹಿಮೆ ಕೊಡ್ತಿದ್ದೆ ಅಂತ ದೇವರು ಅನ್ನಲಿಲ್ಲ. परमेश्वर ने नहीं कहा अगर आंखें रहेंगे तो ही मैं ಕುರುಡು महिमा ಕಣ್ಣುಗಳ दूंगा। ಮೇಲೆಯೂ ಮೊದಲಿನ ಪರಾಕ್ರಮ ತಿರುಗಿ ಬಂತು. उस अंधों आंखों पर भी पहले का महानता उतर आया। ಕೆಲವು ಜನ ನಿಮ್ಮ ಮೂರ್ಖತನದಲ್ಲಿ ನೀನು ಕಳ್ಕೊಳ್ಳಬಹುದು. थोड़ी चीजें आपकी मूर्खता में आप खो सकते ನಿನ್ನ हो। ಮೂರ್ಖತನದಲ್ಲಿ ಕೆಲವು ಸಂಗತಿಗಳನ್ನು ನೀನು ಕಳ್ಕೊಳ್ಳಬಹುದು. आपके मूर्खता में थोड़े से विषय आप ಆದ್ರೆ खो सकते हो, ನಿನ್ನಲ್ಲಿ ಕಳ್ಕೊಳ್ಳಲಾರದಂತ ಒಂದು ಸಂಗತಿ ಇದೆ, ಅದು ಪ್ರಾರ್ಥನೆ. लेकिन आपके अंदर न खोने वाला एक विषय ನೀನು है और वो ಪ್ರಾರ್ಥನೆಯನ್ನು प्रार्थना है। ಪ್ರಾರಂಭ आप ಮಾಡುವಾಗ प्रार्थना को जब प्रारंभ करेंगे, ನಿನ್ನ ಕಣ್ಣು ಕಳ್ಕೊಂಡಿರಬಹುದು. आपकी आंखों को आपने खो दिया ಆಗ होगा, ದೇವರ ಕರುಣೆ ತಿರುಗಿ लेकिन ಪ್ರಾರಂಭವಾಗುತ್ತೆ. परमेश्वर का करुणा फिर से प्रारंभ होगा। ದೇವರ ಅಭಿಷೇಕ ತಿರುಗಿ परमेश्वर ಪ್ರಾರಂಭವಾಗುತ್ತೆ. का अभिषेक फिर से प्रारंभ होगा। ದೇವರ ಮಹಿಮೆ ತಿರುಗಿ परमेश्वर ಪ್ರಾರಂಭವಾಗುತ್ತೆ. का महिमा फिर से प्रारंभ ದೇವರು ಕೊಡುವ होगा। ಆನಂದ ತಿರುಗಿ ನಿನ್ನ ಹೃದಯದಲ್ಲಿ परमेश्वर देने वाला ಪ್ರಾರಂಭವಾಗುತ್ತೆ. आनंद फिर से आपके हृदय में प्रारंभ ದೇವರು ಕೊಡುವ होगा। ಸಮಾಧಾನ ತಿರುಗಿ ನಿನ್ನ ಮೇಲೆ परमेश्वर देने ಪ್ರಾರಂಭವಾಗುತ್ತೆ. वाला शांति फिर से आपकी जिंदगी में ಬಹುಶಃ प्रारंभ होगा। ಕಣ್ಣಿನಂತೆ ಕೆಲವೊಂದು ವಿಷಯಗಳು ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆಗಿ ಹೋಗಿರಬಹುದು. शायद उन आंखों के जैसे थोड़े से विषय चीजें जो है परफेक्ट तरीके से गए ಆದ್ರೆ होंगे, ಉಳಿಸಿಕೊಳ್ಳೋದಕ್ಕೆ ನಿನ್ನಲ್ಲಿ ಇನ್ನೂ ಸಾಕಷ್ಟಿದೆ. लेकिन बचाने के लिए आपके पास और भी भरपूर है। ಸಂಸಾರದಲ್ಲಿ 2 ಕೈಗಳಿವೆ, समसोन के पास 2 हाथ ಹೃದಯ है, ಇದೆ, हृदय है, ಕುಟುಂಬ ಇದೆ, परिवार है। ಕಾಲುಗಳಿದೆ. ಉಳಿಸಿಕೊಳ್ಳುವುದಕ್ಕೆ ನಿನ್ನಲ್ಲಿ ಇನ್ನೂ ತುಂಬಾ ಉಂಟು. बचाने के लिए आप में अभी बहुत सारी चीजें हैं। ಪ್ರಾರ್ಥನೆಯನ್ನು ಕಳ್ಕೊಳ್ಬೇಡ. प्रार्थना को आप मत खोइए। ಸಾಧಿಸಿಕೊಳ್ಳುವುದಕ್ಕಾಗಿ हासिल करने के लिए ಬೇಕಾಗಿರುವ ಪ್ರಾರ್ಥನೆಯನ್ನ जो प्रार्थना चाहिए उस ನೀನು प्रार्थना ಮುಂಡನೆ को ಮಾಡ್ಕೊಳ್ಬೇಡ. आप पूरा मुंडवा मत दीजिए। ಸಂಸೋನನ ಕೂದಲು ತಿರುಗಿ ಬೆಳೆಯಲಿಕ್ಕೆ ಪ್ರಾರಂಭವಾಯಿತು. समसोन के बाल फिर से ನಿನ್ನ उगने ಉಪವಾಸ लगे। ತಿರುಗಿ ಬೆಳೆಯಲಿಕ್ಕೆ ಪ್ರಾರಂಭವಾಗಲಿ. आपका उपवास फिर से ನಿನ್ನ प्रारंभ हो, ಪ್ರಾರ್ಥನೆ ತಿರುಗಿ ಬೆಳೆಯಲಿಕ್ಕೆ आपका ಪ್ರಾರಂಭವಾಗಲಿ. प्रार्थना फिर से बढ़ने लगे। मीटिंग में चमत्कार आपके लिए इंतजार नहीं करेगा। ನೀವು ಅದನ್ನು ಸಾಧಿಸಿಕೊಳ್ಳಲೇಬೇಕು. ಹಠ ಹಿಡಿದು ಸಾಧಿಸಿಕೊಳ್ಳಲೇಬೇಕು. आप लोगों को ही जिद रख कर उसे हासिल करना ही है। ಒಂದೊಂದು ಹೆಜ್ಜೆ ಅದನ್ನು ಬಿಡಿಸಲಿಕ್ಕೆ ಪ್ರಾರಂಭ ಮಾಡ್ತೀನಿ. एक एक कदम पर मैं से खोलने की कोशिश करूंगा। ಇಲ್ಲ ಇದ್ದೀರಾ ಅನ್ಕೊಳ್ತೀನಿ. अब यहीं पर होके के विश्वास आमीन। करता हूँ। आमीन ಆಮೆನ್ ಆಮೆನ್. आमीन। ದೇವರು परमेश्वर ಇಸ್ರಾಯೇಲರಿಗೆ ಅನೇಕ ನಿಯಮಗಳನ್ನು ಕೊಟ್ಟ. इजरायलियों को कई सारे नियम उन्होंने दिया। ಇನ್ನು ಅದರಲ್ಲಿ ಒಂದು ಉದಾಹರಣೆ ಹೇಳ್ತೇನೆ. उसके लिए एक उदाहरण ಅದರಲ್ಲಿ बताऊंगा। ಒಂದು ಎಂತದಪ್ಪ ಅಂದ್ರೆ उसमें से एक कौन सा है? ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 18ನೇ ವಚನದಲ್ಲಿ, व्यवस्था विवरण का पुस्तक उसका 11वां अध्याय उसके 18वें वचन में, ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ व्यवस्था विवरण का पुस्तक 18ನೇ ವಚನದಲ್ಲಿ, उसका 11वां अध्याय उसका 18वां वचन, ನೀವು ಈ ನನ್ನ ಮಾತುಗಳನ್ನ ನಿಮ್ಮ ಹೃದಯದಲ್ಲಿಯೂ ಮನಸ್ಸಿನಲ್ಲಿಯೂ ಇಟ್ಟುಕೊಳ್ಳಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ನಿಮ್ಮ ಹುಬ್ಬುಗಳ ನಡುವೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. इसलिए तुम मेरे ये वचन अपने अपने मन और प्राण में ग्रहण किया रखना और चिन्ह के रूप में अपने हाथों पर बांधना और वे तुम्हारी आंखें के मध्य में टीका का काम दे। ಆಮೆನ್. आमीन। ಕೇಳಿದ್ರ? क्या आपने सुना? ಸ್ಕ್ರಿಪ್ಚರ್. ನೀವು ನನ್ನ ಮಾತುಗಳನ್ನ ನಿಮ್ಮ ಹೃದಯದಲ್ಲಿಯೂ ಮನಸ್ಸಿನಲ್ಲಿಯೂ ಇಟ್ಟುಕೊಳ್ಬೇಕು. ಇದು ಒಂದು ಭಾಗ. ಹೃದಯದಲ್ಲಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. हृदय और मन में रखना वो एक भाग है। ಅವುಗಳನ್ನು ಹೃದಯದಲ್ಲಿ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇವೆ ಅನ್ನೋದಕ್ಕಾಗಿ ಬಾಹಿರಂಗಕವಾಗಿ ಒಂದು ಚಿಹ್ನೆಯನ್ನ ಕೊಟ್ಟ. ಇಂಗ್ಲಿಷ್ ನಲ್ಲಿ ಸೈನ್ ಅಂತ ಇದೆ. ಆಸ್ ಅ ಸೈನ್ ಅಂತ ಓದ್ತೀವಿ ನೋಡಿ. This shall word in your heart and in your soul, bind them as a sign. ಕರೆಕ್ಟಾ? bind them as a sign on your hand. और चिन्ह के रूप में अपने हाथों पर बांधना। ಕನ್ನಡದಲ್ಲಿ ಅದಕ್ಕೆ ಒಂದು ಜ್ಞಾಪಕಾರ್ಥಕ್ಕೆ ಅಂತಷ್ಟೇ ಐತೆ. ಒಂದು ಚಿಹ್ನೆಯಾಗಿ, ಒಂದು ಗುರುತಾಗಿ ಅದನ್ನು ನೀವು
ಹಣೆ ಮಧ್ಯದಲ್ಲಿ ಕಟ್ಕೊಳ್ಬೇಕು, ಕೈಗೆ ಕಟ್ಕೊಳ್ಬೇಕು. ವಾಕ್ಯಗಳನ್ನ ನಿಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋದಕ್ಕೆ ಚಿಹ್ನೆ. आपके हृदय में वचन है, उसके लिए चिन्ह आपके माथे और हाथों पर उसे बांधना है, ಕಟ್ಟಿಕೊಳ್ಬೇಕಂತ ಹೇಳ್ದ. उसे बांधना है कि उन्होंने बताया. ಯಹೂದ್ಯರು इसीलिए यहूदी लोग ಈ ರೀತಿಯಾಗಿ ಕಟ್ಕೊಳ್ತಾರೆ. इस तरीके से वो बांधते ಹಣೆ हैं. ಮೇಲೆ माथे पर माथे पर ಒಂದು ಚಿಕ್ಕ ಪೆಟ್ಟಿಗೆ. एक छोटा सा बॉक्स. ನೀವು ಅಲ್ಲಿ ಪಿಕ್ಚರ್ ಅಲ್ಲಿ ನೋಡುವ ಹಾಗೆ ಚಿಕ್ಕ ಪೆಟ್ಟಿಗೆ. आप जैसे पिक्चर में देख रहे हो उस तरीके से. ತಫ್ಲಿನ್ ಏನು ಅಂತಾರೆ, ಅದರಲ್ಲಿ ವಾಕ್ಯಗಳ ಬರೆದು ಹಾಕಿರ್ತಾರೆ. उसे वचन लिखकर उसमें डाले जाते हैं. ಕೈಗೆ ಸುತ್ತಕೊಂಡಿದ್ದಾರಲ್ಲ, और हाथ में जो लिपटा है, ಅದು ದೇವರು ಹೇಳಿದಲ್ಲ, ಇವುಗಳನ್ನು ಹುಬ್ಬುಗಳ ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. और चिन्ह के रूप में हाथों में इसे बांधना है. ಅದನ್ನ ಕಟ್ಟಿಕೊಂಡು इसे इसलिए ಇಲ್ಲಿ ತೋಳಿಗೆ ಒಂದು ಇನ್ನೊಂದು ಅದೇ ರೀತಿ ಬಾಕ್ಸ್ ಇರ್ತದೆ ಚಿಕ್ಕದು. यहाँ पर उसी तरीके का एक बॉक्स ಅದರಲ್ಲಿ होता ವಾಕ್ಯಗಳು ಇರ್ತದೆ, है, उसमें भी वचन होते हैं. ಅವುಗಳನ್ನು ಕಟ್ಕೊಂತಾರೆ, उसे भी वो बांधते हैं ಜ್ಞಾಪಕಾರ್ಥವಾಗಿ, याद के लिए. ಇದು ಅವರ ದೇವರು ಆಜ್ಞೆ. ಈ ರೀತಿ ದೇವರು ಅನೇಕ ನಿಯಮಗಳನ್ನ ಸೂಚನೆಗಳನ್ನ ಕೊಟ್ಟ. इस तरीके से परमेश्वर ने कई सारे नियम और सूचनाओं को उन्होंने दिया. ಆಮೆನ್ आमेन. ಆದ್ರೆ लेकिन ಇನ್ನೊಂದು ನಿಯಮ ಇತ್ತು. एक और नियम था. ಅದು ಅದೇನಂದ್ರೆ, वो क्या है कि ನಾವು ಇಂಗ್ಲಿಷ್ ನಲ್ಲಿ ನಜರೈಟ್ ಅಂತ ಹೇಳ್ತೀವಿ. ನಜರೈಟ್ ನೇಮಿಸಲ್ಪಟ್ಟವರು, ಸಂಸೋನನ ಹಾಗೆ. नजरीन समसोन के जैसे. ಸೊ ಅವರಿಗೆ ದೇವರು ಅದೊಂದು ನಿಯಮವನ್ನು ಕೊಟ್ಟಿದ್ದ. वो एक नियम था. ಯಾರಾದ್ರೂ ಯಾವುದಾದ್ರೂ ಒಂದು ಪ್ರಾರ್ಥನಾ ಬೇಡಿಕೆ ಅಥವಾ ದೇವರಿಗೋಸ್ಕರ ವಿಶೇಷ ಆರಾಧನೆಯನ್ನು ಸಲ್ಲಿಸೋದಕ್ಕೆ ತಮ್ಮನ್ನ ಪ್ರತ್ಯೇಕಿಸಿಕೊಳ್ಳುವಾಗ, परमेश्वर की आराधना करने के लिए अपने आप को जब कोई अलग करता है, तो ಪ್ರತ್ಯೇಕಿಸಿಕೊಳ್ಳುವಾಗ जब अपने आप को अलग करता है, ಅದು तो 3 ದಿನ, वो 3 5 दिन, ದಿನ, 5 दिन, 15 ದಿನ, 15 1 दिन, ತಿಂಗಳು, 1 महीना, 3 ತಿಂಗಳು, 3 महीने, 6 ತಿಂಗಳು, 6 महीने, 1 ವರ್ಷ, 1 साल, ಈ ರೀತಿ ತಮ್ಮನ್ನ ಕರ್ತನಿಗಾಗಿ ಪ್ರತ್ಯೇಕಿಸಿಕೊಳ್ತೇವೆ ಎಂಬುದಾಗಿ ಒಂದು ಹರಕೆ. इस तरीके से परमेश्वर के लिए मैं अपने आप को अलग करूंगा कहने वाला एक दुआ है. ಆಮೆನ್. ಅದನ್ನು ಕೇಳುವಾಗಲೇ ಎಷ್ಟೊಂದು ಹಿತ ಅನಿಸುತ್ತದೆ ಹೃದಯಕ್ಕೆ. ಒಂದು ಹರಕೆ, एक वहां पर घोषणा. ಅದು ಎಷ್ಟು ಶಕ್ತಿಯುಳ್ಳಂತ ಹರಕೆ ಆಗಿತ್ತಂದ್ರೆ, वो इतना प्रभावित घोषणा होता है ಅದು ದೇವರು ಕಠೋರನಾಗಿದ್ದಾನೆ ಎಂಬುದಾಗಿ ಕಂಡು ಬರುವಷ್ಟರ ಮಟ್ಟಿಗಿರ್ತದೆ. परमेश्वर कठोर है जैसे नजर आने के हद में रहेगा. उसका मतलब ಅಲ್ಲಿ ಅವರಿಗೆ ಕೊಟ್ಟಲ್ಪಟ್ಟಂತ ಕೆಲವೊಂದು ನಿಯಮಗಳು, उनको दिए गए थोड़े से नियम ಬಹಳ ಸುಂದರವಾಗಿದೆ ನೋಡಿ. बहुत सुंदर है. देखिए ಕೆಲವು ನಿಯಮಗಳು ಏನಪ್ಪಾ ಅಂದ್ರೆ, उनके लिए नियम क्या ಈ है. ತಮ್ಮನ್ನ ನಜರೈಟ್ ಆಗಿ ಪ್ರತ್ಯೇಕಿಸಿಕೊಂಡವರು, अपने आप को नजरीन बनाकर अलग करने वाले, ಪ್ರತ್ಯೇಕಿಸಲ್ಪಡುವರು, अपने आप को अलग किया जाने वाले, ಆ ಒಂದು ತಾವು ಸಮರ್ಪಿಸಿದ ದಿನಗಳವರೆಗೆ, वह जिस दिन तक समर्पित किया गया वो दिन खत्म होने तक ದ್ರಾಕ್ಷಾರಸವನ್ನು ಮುಟ್ಟುವ ಹಾಗಿಲ್ಲ. दाग रस को छूना नहीं थे. ಕೇಳ್ತಾ ಇದ್ರಲ್ಲ, आप सुन रहे हैं ದ್ರಾಕ್ಷಾರಸ ना? ಕುಡಿಯೋ ಹಾಗಿಲ್ಲ, दाग रस को वो पी नहीं ಯಾವುದೇ सकते, ಹುಳಿಯನ್ನ ತಿನ್ನುವ ಹಾಗಿಲ್ಲ, कोई भी खट्टे को नहीं खाना है, ಅಶುದ್ಧವಾದದನ್ನು ಮುಟ್ಟುವ ಹಾಗಿಲ್ಲ. जो अशुद्ध है उसे नहीं छूना है. ಈ ರೀತಿ ವಾಕ್ಯ ಹೃದಯದಲ್ಲಿದ್ರೆ ಹೊರಗೆ ಕಟ್ಕೊಳ್ಬೇಕು. इस तरीके से वचन हृदय में है तो बाहर बांधना है. ಅವರಿಗೆ ಪ್ರತಿಷ್ಠಿತರಾಗಿದ್ರೆ उसी तरीके से वो प्रतिबद्धता से रहेंगे ಬಿಡಬೇಕು. तो इन सारे चीजों को छोड़ना ಜೀವನ है. ಪರ್ಯಂತ ಅಲ್ಲ, पूरा जिंदगी नहीं, ಆ ಹರಕೆ ತೀರುವವರೆಗೆ, वह जो उन्होंने दुआएं किए वो खत्म होने तक, ನಜರೇನಾಗಿರುವಂತ ಹರಕೆ ತೀರುವವರೆಗೆ, नजरीन होने का वो समय खत्म ಅದ್ರ होने तक, ಜೊತೆಗೆ ಒಂದು ಚಿಹ್ನ ಕೊಟ್ಟ. उसके साथ एक चिन्ह उन्होंने दिया. ವಾಕ್ಯದ ಬಗ್ಗೆ ಕಟ್ಕೊಳ್ಳಿ ಕೊಟ್ನ, वचन के बारे में बांधना उन्होंने ವಾಕ್ಯ दिया. ನೆನಪಿಟ್ಕೊಳ್ಳಿಕ್ಕೆ ಹಣೆ ಮೇಲೆ ಕಟ್ಕೊಳ್ಳಿ ಕೊಟ್ನ. वचन को याद रखने के लिए माथे पर बांधने के लिए उन्होंने दिया. और वही ನಜರಿಯರ परमेश्वर ಬಗ್ಗೆ नजरीन के बारे में ಕಟ್ಕೊಳ್ಳಿಕ್ಕೆ ಹೇಳಿಲ್ಲ, कुछ भी बांधने के लिए उन्होंने नहीं कहा, ಏನು ಕಟ್ ಮಾಡಿ ಒಗಿಲಿಕ್ಕೆ ಹೇಳಿಲ್ಲ, ಏನು ತೊಟ್ಕೊಳ್ಳಿಕ್ಕೆ ಹೇಳಿಲ್ಲ. कुछ पहनने के लिए उन्होंने नहीं कहा, ಅದ್ರ ಬದಲು लेकिन उसके बदले ಅದಕ್ಕೆ में ಸೂಚನೆ ಏನ್ ಕೊಟ್ಟನಂದ್ರೆ, उसके लिए सूचना उन्होंने क्या दिया. ಅವರು ಕ್ಷೌರ ಕತ್ತಿಯನ್ನ ತಲೆಯ ಮೇಲೆ ಬರದ ಹಾಗೆ ನೋಡ್ಕೊಳ್ಬೇಕು. अपने सिर पर छुरी को बिना लाए वो रखना है. उसका मतलब ಅವರು ತಮ್ಮ ಕನ್ನಡದಲ್ಲಿ ನಾಜಿರ್ ಇದೆ, ಓಕೆ, ಅವರು ತಮ್ಮ ತಲೆಯ ಕೂದಲುಗಳನ್ನ ಬೋಳಿಸುವ ಹಾಗಿಲ್ಲ, वो अपने सिर के बाल को नहीं काट सकते, ಕತ್ತರಿಸುವ ಹಾಗಿಲ್ಲ, वो नहीं काट सकते हैं, ಕ್ಷೌರವನ್ನ ಮಾಡುವ ಹಾಗಿಲ್ಲ, वो छुरी को सिर पर नहीं डाल सकते हैं. ಅವರು 30 ದಿನ ಒಂದು ವೇಳೆ ನಾಜಿರ್ ಹರಕೆಯನ್ನು ಹೊತ್ತಿದ್ರೆ, अगर 30 दिन तक वो नजरीन होकर रहते हैं ಈ ಒಂದು ಹರಕೆ ಬಹಳ ಸುಂದರವಾಗಿತ್ತು. यह घोषणा बहुत सुंदर था. ಏನಂದ್ರೆ, वो क्या है ಅದು ಕರ್ತನಿಗೋಸ್ಕರ ಪ್ರತ್ಯೇಕವಾಗಿರುವಂತ, वो परमेश्वर के लिए अलग से रहना है. ಆಮೆನ್. आमेन. ಅವರು
ತಲೆಯನ್ನು ಬೋಳಿಸುವ ಹಾಗಿಲ್ಲ. वो सिर पर छुरी नहीं डाल सकते. ಇದು ಬಹಳ ಸುಂದರವಾದದ್ದು. ये बहुत सुंदर है. ಯಾಕಂತ ಹೇಳ್ತೀನಿ ಕೇಳಿ. क्यों मैं बताता हूँ, सुनिए. ಎಲ್ಲರೂ ಪ್ರಾರ್ಥಿಸಬಹುದು, सब प्रार्थना कर सकते हैं. ಎಲ್ಲರೂ ಹೇಳ್ತಾರೆ, ಆದ್ರೆ ನಮ್ಮ ಮನಸ್ಸಿನಲ್ಲಿರುವಂತ ಒಂದು ಭಯ, लेकिन हमारे मन में रहने वाला एक ಅಥವಾ डर ಒಂದು ಯೋಚನೆ, या फिर एक योजना, ನಮಗೆ ಉತ್ತರ ಯಾವಾಗ ಸಿಗ್ತದೆ, ಸಿಗ್ಲಿಕ್ಕಿಲ್ಲ ಬಿಡು, हमें कब उत्तर मिलेगा, नहीं ಅಥವಾ ಒಂದು मिलेगा, ಅಯೋಗ್ಯದ ಮನೋಭಾವನೆ, वो एक अयोग्यता का मनोभावना. ನಾನು ಹೇಳ್ತೀನಿ, मैं आपसे कहता हूँ, ಇಷ್ಟೊಂದು ಸಭೆಗಳನ್ನು ಸುತ್ತಿದ್ದೀನಿ, इतने सारे कलीसिया में गया हूँ, ಅನೇಕ ದೊಡ್ಡ ಸಭೆಯ ಸಭಾಪಾಲಕರ ಜೊತೆಗೆ ತಿರುಗಾಡು ಅಥವಾ ಇದ್ದು ಅನ್ಯೋನ್ಯತೆ ಒಂದು ಹೊಂದಿಕೊಳ್ಳುವಂತ ಅವಕಾಶಗಳು ಇದೆ. कई सारे मेगा चर्च और उनके पास्टरों के साथ सहभागिता और ಅನೇಕ मिलकर रहने का ಆರಾಧನಾ मौका मिला ನಾಯಕರನ್ನು है. ಭೇಟಿಯಾಗಿದ್ದೀನಿ. कई आराधना नायकों से मैं मिला हूँ, ಆದ್ರೆ ಪರಿಪೂರ್ಣರನ್ನ ಈವರೆಗೂ ನಾನು ಕಾಣಲಿಲ್ಲ. लेकिन आज तक परिपूर्ण लोगों को मैंने नहीं देखा, ಸಾಧ್ಯ ಇಲ್ಲ, संभव नहीं है. ಎಂತ ದೊಡ್ಡ ಸಭೆಯಲ್ಲಿಯೂ ಸಹ कितने बड़े कलीसिया में भी ಸ್ಟೇಜ್ ನಿಂದ ಆಗುವಂತ ಪಾಲಿಟಿಕ್ಸ್ ಗಳನ್ನ ನೋಡಿದೆ. स्टेज पर होने वाले पॉलिटिक्स को मैंने देखा. ಒಬ್ಬ ನಾಯಕನ ಎತ್ತಲ್ಪಡೋದಾಗಿದ್ರೆ, एक नायक अगर उठा ಈ जाए ದೊಡ್ಡ तो ಸಭೆಯ ಪಾಸ್ಟರ್ ಸಹ बड़े कलीसिया के पास्टर ತಮ್ಮ भी ಅಧಿಕಾರವನ್ನು ಚಲಾಯಿಸೋದನ್ನ ನೋಡಿದೆ. अपने अधिकार को चलाते हुए ಮೆಲ್ಲಗೆ मैंने ನಾನು ದೂರ देखा. ಆದೆ. धीरे से मैं दूर हो गया. ಒಂದಲ್ಲ ಎರಡಲ್ಲ, एक नहीं दो ನಾನು नहीं, ಕೆಟ್ಟವರಂತ ಹೇಳ್ತಾ वो ಇಲ್ಲ, बुरे है के मैं नहीं कह ಆದ್ರೂ रहा, ಸಮೃದ್ಧಿ ನೋಡ್ತೀನಿ, लेकिन फिर भी समृद्धि ಆದ್ರೂ देखते हैं, ಆತ್ಮಗಳು ಸೇರಿಸಲ್ಪಡೋದನ್ನ ನೋಡ್ತೀನಿ. फिर भी आत्मा इकट्ठा होते हुए देखता हूँ. ಇವರೆಲ್ಲರಲ್ಲಿ ಕಂಡು ಬಂದಂತ ಒಂದು ಕಾಮನ್ ಸಂಗತಿ ಏನಂದ್ರೆ, इन सारे लोगों में नजर आने वाला एक आम चीज यह है ಅವರು कि ಪರಿಪೂರ್ಣರು ಒಬ್ರು ಇರ್ಲಿಲ್ಲ, उनमें से परिपूर्ण एक भी नहीं थे, ಆದ್ರೆ ಒಂದವರಲ್ಲೆಲ್ಲ ಕಾಮನ್ ಆಗಿ ಕಂಡು ಬರ್ತದೆ. लेकिन एक चीज उन सारी चीजों में ಇನ್ನೊಬ್ಬ लोगों में ನಮ್ಮ एक आम था. ಸಭಾಪಾಲಕರಾಗಿರುವಂತ ಇನ್ನೊಬ್ಬ ನನ್ನ ಫ್ರೆಂಡ್ एक पासवान जो मेरा एक और ಸಮೃದ್ಧಿಯಾಗಿ दोस्त ಬೆಳೆದಿದ್ದಾರೆ, है, समृद्धि तरीके से बड़ा ಒಳ್ಳೆ है, ಕಾರ್ಗಳಿದೆ, अच्छे कार है, ಒಳ್ಳೆ ಜಮೀನುಗಳು ದೇವ್ರು ಕೊಟ್ಟವನೇ, अच्छे से जमीन भी परमेश्वर ने ಆದ್ರೆ दी ಅವ್ರ है, ಕೋಪ ಇನ್ನೂ ಹೋಗಿಲ್ಲ. लेकिन उनका गुस्सा अभी भी नहीं गया है. ಅವರ ಒಂದು ಫ್ರೆಂಡ್ उनके एक दोस्त ಒಂದು ಸ್ವಲ್ಪ ಅವ್ರನ್ನ ನೆಗ್ಲೆಕ್ಟ್ ಮಾಡಿದ ಮಾತ್ರಕ್ಕೆ, सिर्फ उनको थोड़ा नेग्लेक्ट ನಾನು किया ಅವೆಲ್ಲ इसलिए, ಉತ್ತಮವು ಇರ್ಬೇಕು ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ, वो सब उत्तम है रहना है क्योंकि मैं नहीं कह ಅಥವಾ रहा, ಅವೆಲ್ಲ ಇದ್ರೂ ನಡೀತದೆ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ. वो सब रहेंगे तो अच्छा रहेगा क्योंकि मैं नहीं कह ಇದನ್ನ रहा. ಒಂದ್ಸಾರಿ ಹೇಳಿದ್ದೀನಿ, ತಿರುಗಿ ಹೇಳ್ತಾ ಇದನ್ನ ಕೇಳ್ರಿ. एक बार मैंने बताया, फिर से दोहरा रहा हूँ, सुनिए. ಅವರು ಈ ವ್ಯಕ್ತಿ ಅವ್ರ ಎಷ್ಟು ದಿನದಿಂದ ಕರೀತಾ ಇದ್ದಾನೆ, यह व्यक्ति उन्हें बहुत दिनों से बुला रहे ಆದ್ರೆ हैं, ಈವರೆಗೂ ಅವ್ರು ಹೋಗಿಲ್ಲ. लेकिन अब तक वो नहीं गए हैं. मुझे पता ನಾನು ಅವ್ರ है ಜೊತೆ ಬಹಳ ಕ್ಲೋಸ್ ಅಲ್ಲಿ ಇದ್ದೀನಿ. क्योंकि मैं बहुत निकट उनके साथ हूँ. वो नहीं गए. ಮನಸ್ಸಾಗೋದಿಲ್ಲ ಪಾಸ್ಟರ್ ಅಂತಾರೆ. पास्टर मन नहीं होता कि ಕ್ರಿಸ್ತನಿದ್ರು ಹೋಗ್ತಾ ಇದ್ನ ಇಲ್ಲ, अगर मसीह होते तो जाते या नहीं, ಹೋಗ್ತಿದ್ನಲ್ಲ, ಆದ್ರೆ जाते ಹೋಗಿಲ್ಲ. ना, ಇನ್ನು ಪರಿಪೂರ್ಣರಿಲ್ಲ, लेकिन अभी भी परिपूर्ण नहीं ಆದ್ರೆ है, ಎಲ್ಲ ಸಮೃದ್ಧಿ ಆಗ್ತಾ ಇದೆ. लेकिन सब कुछ समृद्धि पा रहे हैं. ನಾನು ಕೆಲಸಾರಿ ಯೋಚಿಸೋನು, कभी कभी मैं सोचता था ये कैसे है, ಆದ್ರೆ ಇವರೆಲ್ಲರಲ್ಲಿ ಕಂಡು ಬಂದಂತ ಒಂದು ವಿಷಯ ನಾನು ನೋಡಿದೆ. लेकिन इन सारे लोगों में दिखाई देने वाला एक विषय मैंने देखा. ನೀವು ಅನ್ಬೋದು, आप कह सकते हैं, ಇಲ್ಲಿ ಕೂತ್ಕೊಂಡು ದೂರದಲ್ಲಿರುವಂತ ಮೋಹನ್ ಸಿ ಲಾಜರಸ್ ಅವ್ರನ್ನ ನೋಡಿ ನೀವು ಅನ್ಬೋದು, ಎಷ್ಟು ಪರಿಪೂರ್ಣವಾದಂತ ದೇವ ಸೇವಕರು, ಎಷ್ಟು ಸುಂದರವಾಗಿ ಕಾಣ್ತಾರೆ, ಸಿಂಪಲ್ ಆಗಿ ಡ್ರೆಸ್ ಮಾಡಿರ್ತಾರೆ, ಯಾವುದೇ ಹೆಮ್ಮೆ ಇಲ್ಲ, ಯಾವುದೇ ಗರ್ವ ಇಲ್ಲ. यहाँ पर बैठकर टीवी में मोहन सी लासेस को देखकर बहुत अच्छे हैं, गर्व नहीं है, परिपूर्ण है, क्या आप कह सकते हो. ಒಂದ್ಸಾರಿ ಒಬ್ಬರ ಜೊತೆ ಮಾತಾಡ್ತಾ ಇದ್ದೆ. एक बार मैं एक व्यक्ति से बात कर रहा था, ನಾನು ಬಹಳ ಡೆಸ್ಪರೇಟ್ ಅಲ್ಲಿ ಇದ್ದೆ ಪಾಸ್ಟ್ರೆ. वो कह रहे थे मैं बहुत तड़प में था ನಾನು पास्टर जी. ನೆನೆಸ್ದಂಗೆನೆ ಪಾಸ್ಟರ್ ಸಿ ಮೋಹನ್ ಸಿ ಲಾಜರಸ್ ಬಂದ್ಬಿಟ್ರ ಆ ರೋಡಿಗೆ. जैसे मैंने सोचा मोहन सी लासेस पास्टर ही उस रास्ते में ನಾನು आ ಅದನ್ನ गए. ತೊಂದರೆ ಹೇಳಿದೆ, मैंने मेरे तकलीफ को ಅವ್ರು ಅಲ್ಲೇ उन्हें ನಿಂತು बताया. ನನಗೋಸ್ಕರ ಪ್ರಾರ್ಥಿಸಿದ್ರು. वो वहीं पर रुककर मेरे लिए उन्होंने ಆದ್ರೆ प्रार्थना ಅವ್ರು किया. ನನಗೆ ಬಂದು ಆಫೀಸಲ್ಲಿ ಬೆಟ್ಟ ಆಗ್ತಾ ಆಗಂತ ಹೇಳ್ಬೋದು ಅಂತ ಒಂದು ನಿರೀಕ್ಷೆ ಇತ್ತು, ಯಾಕಂದ್ರೆ ನಾನು ಬಹಳ ಕಷ್ಟದಲ್ಲಿದ್ದೆ, ನನ್ನ ಕಷ್ಟ ಅವ್ರ ಜೊತೆ ಹಂಚ್ಕೊಂಡೆ. लेकिन मुझे निरीक्षा था कि वो मिलने के लिए बुलाएंगे क्योंकि मैं बहुत कठिनाई में था आदर और और मैंने अंततः उन्हें नहीं बताया ಹೇಳಿಲ್ಲ. था, लेकिन ऐसा कुछ भी उन्होंने नहीं ಪ್ರಾರ್ಥನೆ ಮಾಡಿ कहा. ಹೋಗ್ಬಿಟ್ರು. प्रार्थना कर कर वो चले ನನಗೆ गए. ಬಹಳ ನಿರಾಶೆ ಆಯ್ತು. मुझे बहुत निराशा हुआ. ಅನೇಕ ಸೇವಕರು कई सारे ನಿಮ್ಮ सेवक ಅಪೇಕ್ಷೆಗೆ ತಕ್ಕಂಗೆ ಅವ್ರು ನಡಿಲಿಕ್ಕೆ ಆಗಿರ್ಲಿಕ್ಕಿಲ್ಲ, आपकी अपेक्षा के अनुसार शायद वो बर्ताव न ಯಾಕಂದ್ರೆ करे, ಪರಿಪೂರ್ಣತೆ ಇಲ್ಲ ಅವರಲ್ಲಿ. क्योंकि उनमें परिपूर्णता नहीं है. ಟಿವಿಯಲ್ಲಿ ಪರಿಪೂರ್ಣರಾಗಿ ಕಾಣಬಹುದು, टीवी में परिपूर्णता से नजर आ ನೀವು सकते ಟಿವಿಯಲ್ಲಿ हैं. ನೋಡಿ ಬಹಳ ಪ್ರೀತಿ ಮಮತೆ ಅವ್ರ ಮೇಲೆ ಇಟ್ಕೊಂಡಿರಬಹುದು. आप टीवी में देखकर बहुत प्यार और ममता उन पर ಆದ್ರೆ रखे ನೀವು होंगे, ವೈಯಕ್ತಿಕವಾಗಿ ಅವ್ರ ಭೇಟಿ ಆಗ್ಲಿಕ್ಕೆ ಹೋದಾಗ ನಿಮಗೆ ಎಷ್ಟು ಅಪೇಕ್ಷೆ ಇರ್ತದೋ ಅಷ್ಟು ಅಟೆನ್ಷನ್ ಸಿಗ್ಲಿಕ್ಕಿಲ್ಲ. लेकिन व्यक्तिगत तौर से जब आप मिलने जाएंगे जितना आप में अपेक्षा है उतना आपको शायद ಯಾಕಂದ್ರೆ नहीं मिल ಪರಿಪೂರ್ಣತೆ पाए, ಇಲ್ಲ. क्योंकि परिपूर्णता नहीं है, ಆದ್ರೂ ಬೆಳೀತದೆ, लेकिन फिर भी बढ़ता है, ಯಾಕಂದ್ರೆ ಕರ್ತನು ಪರಿಪೂರ್ಣತೆಯನ್ನು ನೋಡಿ ಕೊಡ್ತಾ ಇಲ್ಲ. क्योंकि परमेश्वर परिपूर्णता को देखकर नहीं दे ಅದನ್ನ रहे ನೋಡಿ हैं. ಕೊಡುವುದಾಗಿದ್ರೆ ನಿಮಗೆ ಸಿಕ್ಕಷ್ಟು ಸಿಗುವುದಿಲ್ಲ. अगर उसे देखकर देते हैं तो आपको और हमें जितना मिला उतना नहीं ಇವರೆಲ್ಲರಲ್ಲಿ मिलेगा. ಒಂದು ಸಾಮಾನ್ಯವಾದದ್ದನ್ನ ನಾನು ನೋಡಿದೆ. इन सारे लोगों में एक आम चीज मैंने ಅದೇನಪ್ಪ देखा, ಅಂದ್ರೆ वो क्या है कि ಇವರು ಎಡೆಬಿಡದೆ ಸಖತ್ತಾಗಿ ಪ್ರಾರ್ಥನೆಯಲ್ಲಿ ನೆಲೆಗೊಂಡವರು. ये निरंतर रीति से बिना छोड़े प्रार्थना में वास 9 ಗಂಟೆ करते थे. 10 ಗಂಟೆ 12 ಗಂಟೆ ಪ್ರಾರ್ಥಿಸುವುದನ್ನ ನೋಡಿದ್ದೀನಿ 9 घंटे 10 घंटे 12 घंटे प्रार्थना करते हुए ಒಂದು मैंने ವೇಳೆ ನಿಮ್ಮ देखा. ಅಪರಿಪೂರ್ಣತೆ अगर आपका अपरिपूर्णता ನಿಮಗೆ ಒಂದು ಗಿಲ್ಟ್ ಅಥವಾ ಒಂದು ಅಪರಾಧಿ ಮನೋಭಾವನೆಯನ್ನು ತಂದು आपके अंदर
अंदर एक अपराधी कहने वाला मनोभावना ನಿಮ್ಮನ್ನ लाकर ಪ್ರಾರ್ಥನೆಯಿಂದ ತಪ್ಪಿಸ್ತಾ ಇರೋದಾಗಿದ್ರೆ आपको प्रार्थना से चुका रहा है तो ಅದು ವೈರಿಯ ಕೆಲಸ. वो शत्रु का काम है. ಯಾಕಪ್ಪ ಅಂದ್ರೆ क्योंकि ಪ್ರಾರ್ಥನೆ ಇದ್ರೆ प्रार्थना रहेगा तो ಪಶ್ಚಾತ್ತಾಪದ ಮನಸ್ಸು ಹುಟ್ಕೊಳ್ತದೆ. पश्चाताप का मन आ जाता है. ತಪ್ಪು ಅರಿಕೆ ಮಾಡುವ ಮನಸ್ಸು ಹುಟ್ಕೊಳ್ತದೆ. गलत उसे घोषित करने वाला मन आ जाता है. ದೇವರ ಆತ್ಮನು परमेश्वर की ನೀನು आत्मा ತಪ್ಪು ಮಾಡಿದ್ರೆ अगर आप गलती करते हैं ನಿನಗೆ ಒಣತನ ಅನಿಸಬಹುದು, आपको सूखापन महसूस हो ನಿನಗೆ सकता ಕಷ್ಟ है, ಅನಿಸಬಹುದು. आपको कठिनाई महसूस ಆದ್ರೆ हो ದೇವರ सकता है. ಆತ್ಮನು लेकिन परमेश्वर की ನೀನು आत्मा ಪ್ರಾರ್ಥನೆ ಸ್ಟಾರ್ಟ್ ಮಾಡುವಾಗ आप प्रार्थना जब प्रारंभ करते ನಿನ್ನಲ್ಲಿ हो ಪಶ್ಚಾತ್ತಾಪ ಹುಟ್ಟಿಸ್ತಾನೆ. आप में पश्चाताप को ले आता ನಿನ್ನಲ್ಲಿ है. ಒಂದು ನಿರ್ಧಾರ ಹುಟ್ಟಿಸ್ತಾನೆ, ನಾನು ಇನ್ನೊಮ್ಮೆ ಇದನ್ನ ಮಾಡಬಾರ್ದಂತ. आप में एक फैसला लाता है कि एक और ಆದ್ರೆ बार ನೀನು से हम नहीं ಪ್ರಾರ್ಥನೆ करना ಮಾಡದೆ है. ದೂರ ಹೋದಿ ಅಂದ್ರೆ लेकिन प्रार्थना करे बिना दूर जाएंगे तो ಮನಸ್ಸು ಕಠಿಣ ಆಗುತ್ತೆ, मन कठिन हो जाता है, ಕಲ್ಲಾಗುತ್ತೆ. वो पत्थर बन जाता ಅದರ है. ಅರ್ಥ उसका मतलब ಪ್ರಾರ್ಥನೆ ಅವಶ್ಯ ಇದೆ. प्रार्थना का जरूरत है. ಅರ್ಥ ಆಗ್ತಾ ಇದೆ? आप समझ रहे हो? ಇವರು ತಪ್ಪು ಮಾಡ್ತಾ ಇದ್ದಾರೆ, ये ಇವರು ತಪ್ಪು ಮಾಡ್ತಾ ಇದ್ದಾರೆ. यह लोग भी गलती कर रहे ಆದ್ರೆ ಇವ್ರು हैं. ಬೆಳಿಲಿಕ್ಕೆ ಕಾರಣ ಏನಂದ್ರೆ लेकिन यह बढ़ने के लिए कारण क्या ಇವ್ರು है? ಇವ್ರು ಪ್ರಾರ್ಥಿಸ್ತಾ ಇದ್ದಾರೆ. यह प्रार्थना कर रहे हैं. ನಮಗೆ ಅವ್ರು ತಪ್ಪು ಕಂಡು ಬಂದಿರಬಹುದು, हमको उनकी गलती नजर आ ಆದ್ರೆ सकती ಯಾರಿಗೆ है, ಗೊತ್ತು? लेकिन कौन ಇವ್ರ जाने. ಪ್ರಾರ್ಥನಾ ಜೀವಿತ ಇರೋದ್ರಿಂದ ದೇವರ ಮುಂದೆ ಇವ್ರು ಪಶ್ಚಾತ್ತಾಪ ಪಟ್ಟಿರಬಹುದು ಆ ತಪ್ಪಿಗೋಸ್ಕರ. प्रार्थना का जिंदगी है, इसीलिए परमेश्वर के सामने उसके बारे में पश्चाताप उन्होंने ಕೇಳ್ತಾ किया ಇದ್ದೀರಾ होगा. ಅನ್ಕೊಳ್ತೀನಿ. आप सुन रहे हो? ಈ कि ದಿನ मैं ದೇವರು ನಿಮ್ಮ समझता ಜೊತೆ हूं. ಮಾತಾಡ್ತಾನೆ, आज के ಕೇಳಿಸ್ಕೊಳ್ಳಿ. दिन परमेश्वर आपके साथ बात करेंगे, सुनिए. ಬೆಳೀತಾ ಇದ್ದಾರೆ, वो बढ़ रहे ಅಂದ್ರೆ हैं. ಇವರು ತಮ್ಮ ಅಪರಿಪೂರ್ಣತೆಯಲ್ಲಿ उसका मतलब यह लोग अपने अपरिपूर्णता में, आप क्या ಪೌಲ್ कहेंगे? ಎಂಗಿಚೋ ಬಗ್ಗೆ ಇಷ್ಟೊಂದು ಸಂಗತಿಯನ್ನು ಹೇಳಿದವರು ಪರಿಪೂರ್ಣ ಅಂತ ಅನ್ಕೊಳ್ತೀರಾ? पास्टर पॉल एंगिचो के बारे में इतनी चीजें मैंने बताया, वो परिपूर्ण है क्या आप सोचते ಇಲ್ಲ. हो? नहीं. ಕೊನೆಗೆ ಅವ್ರ ಮಗನ್ನ ಅರೆಸ್ಟ್ ಮಾಡಿದ್ ಯಾಕೆ? आखिर में उनके बेटे को अरेस्ट क्यों किया ಅವರನ್ನ गया? ಅವ್ರ ಮಗನ್ನ ಅರೆಸ್ಟ್ ಮಾಡಿದ್ರು. उनको और उनके बेटे को अरेस्ट किया ಆದ್ರೆ गया. ಪೌಲ್ ಎಂಗಿಚೋರು ಸಮಾಜಕ್ಕೆ ಮಾಡಿದ ಸೇವೆಯನ್ನ ನೋಡಿ लेकिन पास्टर पॉल एंगिचो ने समाज के लिए जो सेवा किया ಅವ್ರ उसे ಮೇಲೆ देखकर ಯಾವುದೇ ಮುಕದ್ದಮೆ ನಡೆಸಲಿಲ್ಲ. उनके ऊपर कोई भी दंड नहीं किया गया, ಮುಕದ್ದಮೆ ಅಂದ್ರೆ ಕೇಸ್ ಮಾಡಲಿಲ್ಲ. केस नहीं किया ಆದ್ರೆ गया. ಅವ್ರ ಮಗನ ಮೇಲೆ ಕೇಸ್ ಮಾಡಿದ್ರು. लेकिन उनके बेटे के ऊपर ಕೆಲವು केस ತಿಂಗಳು किया ಅವರು गया. ಜೈಲಲ್ಲಿ ಇದ್ರು. थोड़े महीने वो जेल में ಯಾಕೆ? थे. क्यों? ಸೇವೆಯ ಹಣಕಾಸನ್ನ ಏರುಪೇರಾಗಿ ಉಪಯೋಗ ಮಾಡಿದ್ದಕ್ಕೆ. सेवकाई के पैसों को ऊंच नीच तरीके से इस्तेमाल किया गया, इसलिए ಯಾರು ಪರಿಪೂರ್ಣರಿಲ್ಲ. कोई भी परिपूर्ण नहीं ಆದ್ರೆ है. ಇಷ್ಟೊಂದು ಸಾಕ್ಷಿಗಳು ಅವ್ರ ಜೀವನದಲ್ಲಿ ಬಂದ ಕಾರಣ ಏನಂದ್ರೆ इतने सारे गवाही उनके जिंदगी में आने के लिए कारण क्या है? ಪ್ರಾರ್ಥನಾ ಜೀವಿತ. प्रार्थना जिंदगी. ಪ್ರಾರ್ಥನಾ ಜೀವಿತ ಇರುವಾಗ प्रार्थना का जिंदगी जब होता है, ಏನಾಗುತ್ತೆ ಕೇಳಿ. क्या होता है? सुनिए. ಎಲ್ಲರೂ ನನ್ನ ಜೊತೆಗಿದ್ದೀರಾ क्या आप सब ಅನ್ಕೊಳ್ತೀನಿ. मेरे साथ हो? ಮನಸ್ಸು ಮೃದುವಾಗಿರುತ್ತೆ. मन जो है मृदु बन जाता है. ತಪ್ಪುವುದು ಮಾನುಷಿಕ ಸ್ವಭಾವ ಆಗಿರಬಹುದು, चुकना वो मनुष्य स्वभाव हो ಆದ್ರೆ सकता ಪ್ರಾರ್ಥನೆ है. ಇದ್ರೆ लेकिन प्रार्थना रहेगा ಪಶ್ಚಾತ್ತಾಪ तो ಹುಟ್ಟುಕೊಳ್ಳುತ್ತೆ. पश्चाताप आएगा. ದೇವರು ಇವರಿಗೆ ಕಟ್ಕೊಳ್ಳಿಕ್ಕೆ ಹೇಳಿಲ್ಲ ನಜ್ರಿಯನಿಗೆ. परमेश्वर ने नजरीन लोगों को बांधने के लिए नहीं कहा. ನಾಜೀರ್ ಹರಕೆಯನ್ನು ಹೊತ್ತವರಿಗೆ नजरीन के घोषणा करने वाले ದೇವರು ಕೂದಲನ್ನು ತೆಗಿಲಿಕ್ಕೆ ಹೇಳಿಲ್ಲ. परमेश्वर ने बाल काटने के लिए नहीं ಕೂದಲು कहा. ಆ ಹರಕೆ ಮುಗಿಯುವವರೆಗೆ ಕೂದಲು ಇರಬೇಕು ಅಂತ ಹೇಳ್ದ. वह समय नियुक्त समय खत्म होने तक बाल रहना ಆ है, ಒಂದು कैसे ಹರಕೆ उन्होंने ಎಷ್ಟು कहा. ಎಷ್ಟು ನಿಷ್ಠುರವಾಗಿತ್ತಂದ್ರೆ वह घोषणा इतना निर्दिष्ट था कि ಆ ಒಂದು ಹರಕೆನ ನಾಜೀರಿನ ಹರಕೆನ ಹೊತ್ತವರು वहां पर नजरीन के दुआए को लेने वाले ಸತ್ತ ಯಾವುದನ್ನು ಮುಟ್ಟಕೂಡದು. मरे हुए किसी को भी नहीं छूना ಒಂದು ವೇಳೆ है. अगर ಅವರ ಸ್ವಂತ ತಂದೆ ತಾಯಿ ಸತ್ತಿದ್ರು ಸಹ अपने खुद के माँ बाप भी मर जाए तो ಅವರು ಒಂದು ಹರಕೆನ ಇಟ್ಕೊಳ್ಬೇಕು. वो एक घोषणा रखना है, ಇಲ್ಲದೆ ಹೋದ್ರೆ ಅಲ್ಲಿ ಹೋಗಿ ಅಪವಿತ್ರರಾಗಬೇಕು. नहीं तो वहां पर जाकर अशुद्ध बन ಸೊ जाना है. ಅಲ್ಲಿ ಸ್ವಂತ ತಂದೆ ತಾಯಿ ಸತ್ರು ಹೋಗ್ಬಾರ್ದು. खुद के माँ बाप मर जाए तो भी नहीं जाना ಅಂದ್ರೆ है. ದೇವರ ಪ್ರಾಮುಖ್ಯತೆ ಜೀವಿತದಲ್ಲಿ ಅರ್ಥ ಮಾಡಿಕೊಳ್ಳಿ, ಎಷ್ಟು ಪ್ರಾಮುಖ್ಯ ಆತನು ಅಂತ. परमेश्वर का प्रामुख्यता आप देखिए कि वो ಮಕ್ಕಳಿಗಿಂತಲೂ ಆತನು ಪ್ರಾಮುಖ್ಯ, बच्चों से भी वो प्रामुख्य ತಂದೆ है, ತಾಯಿಗಳಿಗಿಂತಲೂ ಆತನು माता ಪ್ರಾಮುಖ್ಯ. पिता से भी वो प्रामुख्य है. ಯಾಕಂದ್ರೆ ತಂದೆ ತಾಯಿಗಳು ನಿನಗೋಸ್ಕರ ಗೋಳಾಡಬಹುದು, ಅವನು ನಿನ್ನನ್ನ ಸತ್ತೊಳಗಿಂದ ಎಬ್ಬಿಸಬಹುದು. क्योंकि माता पिता आपके लिए संघर्ष कर सकते हैं, लेकिन परमेश्वर आपको मृतों में से जी उठा सकते हैं. ಮಕ್ಕಳು ನೀನು ಸಾಕಷ್ಟು ದುಡ್ಡು ತರಬಹುದು, ನೀನು ಆಸ್ಪತ್ರೆಯಲ್ಲಿ ಬಿದ್ದುಕೊಳ್ಳುವಾಗ जब आप अस्पताल में हो तो आपके बच्चे बहुत पैसा ला ಏನು सकते ಮಾಡ್ಲಿಕ್ಕೆ ಆಗೋದಿಲ್ಲ हैं, ಅವರಿಗೆ. लेकिन आपको वो कुछ भी नहीं कर ಆದ್ರೆ सकते. ಅವನು ನಿನ್ನನ್ನ ಬಿಡಿಸಿ ಮನೆಗೆ ಕರ್ಕೊಂಡು लेकिन ಬರಬಹುದು. वो आपको छुड़ाकर वापस घर ले आ सकते हैं. ಬಹಳ ಪ್ರಾಮುಖ್ಯ. बहुत प्रामुख्य वह है. ಆಮೆನ್. आमेन. ಸೊ ಅವ್ರಿಗೆ ಹೇಳ್ತಾನೆ ದೇವರು, इसलिए परमेश्वर उनसे कहते ಒಂದು ವೇಳೆ हैं, अगर ಯಾರಾದ್ರೂ ತಪ್ಪಿ कोई गलती से ಸತ್ತದನ್ನ ಮುಟ್ಟಬಿಟ್ರೆ मरे हुए को छू ले तो, ಅಥವಾ या फिर ಆಕ್ಸಿಡೆಂಟ್ಲಿ वहां पर संयोग में ನಿನ್ನ ಪಕ್ಕದಲ್ಲಿ ಯಾರಾದ್ರೂ ಸತ್ ಬಿಟ್ರು, ನಿನ್ನನ್ನು ಹಿಡ್ಕೊಂಡು ಬಿದ್ರು, और आपके बगल में कोई मर गया और आपको पकड़कर वो मर गए, ಬೀಳುವಾಗ ನಿನ್ನ ಮುಟ್ಬಿಟ್ರು, गिरते समय आपको वो छू ಅವ್ರು गए ಸತ್ ಬಿಟ್ರು. और वो मर गए. ಈಗ ನೀನು ಸತ್ತವ್ರನ್ನ ಮುಟ್ಟಿದೆ, अब मरे हुए को तुमने छू लिया. ಅಕ್ಕಪಕ್ಕ ನೋಡ್ರಿ ಎಲ್ಲರೂ ಅದಾರ, ಮತ್ತು अपने अगल बगल वाले में ನಿಮ್ देखिए सब ನಜರೇನ है. ಹೋಯ್ತಂತ ಅಂದ್ರೆ ಅರ್ಥ ಆಯ್ತಾ? ಆಮೇನ್. आमेन. ಒಂದ್ ವೇಳೆ ಸತ್ರ ಅಂದ್ರೆ अगर वो मर जाए तो ನಿನ್ನ ನಜರಿಯ
ಅವಸ್ಥೆ ಹೋಯ್ತು. आपके नजरीन का वो घोषणा चला गया. ಅವಾಗ ಏನ್ ಹೇಳ್ತಾನೆ ಗೊತ್ತಾ? तब क्या कहते हैं आप जानते हैं? ಈ ಪಾಠ ನನಗೆ ಬಹಳ ಟಚ್ ಆಗ್ಬಿಡ್ತು. यह भाग मुझे बहुत वो छुआ है. ದೇವರು ಹೇಳ್ತಾರೆ, परमेश्वर कहते हैं ನೀನು ಅಶುದ್ಧನಾದೆ, तुम अशुद्ध हो गए. ನೀನೇನ್ ಮಾಡ್ಬೇಕು? तुम्हें क्या करना है? वो कहते ನೀನು हैं ಯಾಜಕನ ಬಳಿಗೆ ಹೋಗಿ आप याजक के पास ಎರಡು जाकर ಪಾರಿವಾಳಗಳನ್ನ ಯಜ್ಞ ಅರ್ಪಿಸಿ, ಅಶುದ್ಧತೆಗೋಸ್ಕರ ಯಜ್ಞ ಅರ್ಪಿಸಿ, 2 कबूतर को मेरे अशुद्धता के लिए अर्पित ಮಹಾಯಾಜಕನ कर ಸನ್ನಿಧಿಯಲ್ಲಿ महायाजक के उपस्थिति में ನಜರೀಯನಾಗಿ ಬಿಟ್ಟಂತ ಕೂದಲನ್ನ नजरीन बनकर जो बाल को तुमने बढ़ाया ಸಂಪೂರ್ಣವಾಗಿ ಬೋಳಿಸಬೇಕು, संपूर्ण तरीके से ಕ್ಷೌರ निकालना है, ಮಾಡಬೇಕು. उसे पूरा ಆ निकालना है ಕೂದಲುಗಳನ್ನ और उस बालों को ಹೊರಗಡೆಯಲ್ಲಿ बाहर ಬೆಂಕಿಯಲ್ಲಿ ಸುಡಬೇಕು. आग में जला देना है. ಅರ್ಥ, उसका ನನ್ನ मतलब ತಪ್ಪು ಸುಟ್ಟು ಹೋಯ್ತಂತ, ಅದು ಉಪಯೋಗ ಆಗ್ಲಿಲ್ಲ ಅಂತ. मेरा गलती वो जल गया कह ಆದ್ರೆ ನಜರೀನೆ ಹರಕೆ ಅರ್ಧ ಆಯ್ತು. लेकिन नजरीन का जो घोषणा है वो आधा ನೆರವೇರಲಿಲ್ಲ. हुआ, वो पूरा नहीं हुआ. ಇಲ್ಲಿ ಸುಂದರವಾದ ಭಾಗ ಬರ್ತದೆ. यहाँ पर सुंदर ಏನಾದ್ರೂ भाग आता ಕಟ್ಕೊಂಡಿದ್ರೆ है. अगर कुछ बांधा ಅದು है ಪರ್ಮನೆಂಟ್ ಆಗಿ ಹಾಳಾಗಿರೋದು, ಪರ್ಮನೆಂಟ್ ಆಗಿ ಹಾಳಾಗಿರೋದು. वो परमानेंट तरीके से खराब हुआ. ಏನಾದ್ರೂ ತೊಟ್ಟಿದ್ರೆ अगर कुछ पहना है तो ಅದು ಹರಿದು ಹೋಗ್ಬಹುದಿತ್ತು. वो फट सकता था. ಆದ್ರೆ ಈಗ ತೆಗೆದಿದ್ದು ಗುರುತು ತೆಗೆದಿದ್ದೇನೆಂದ್ರೆ ತಲೆಯ ಕೂದಲು. लेकिन अब पहचान में क्या निकाला गया है? सिर के बाल. ಯಾವುದನ್ನು ಹೊರಗಡೆಯಿಂದ ಹೊಸದಾಗಿ ತರಬೇಕಾಗಿಲ್ಲ. किसी को भी बाहर से नए से लाने की जरूरत ಯಾಕಂದ್ರೆ नहीं ತಲೆ है, ಕೂದಲು क्योंकि सिर के बाल ತಿರುಗಿ ಬೆಳೀತದೆ. वो वापस उगते हैं. ಎಷ್ಟು ಜನರಿಗೆ ಅರ್ಥ ಆಯ್ತು? कितने लोग इसे समझ पा रहे हैं? ಯಾವಾಗ ನಿನ್ನ ಕೂದಲು ತಿರುಗಿ ಬೆಳಿಲಿಕ್ಕೆ ಪ್ರಾರಂಭ ಆಗುತ್ತೋ, जब आपके बाल वापस उगने लगते हैं, ನಿನ್ನ ನಜರಿಯನ ಹರಕೆನ ನೀನು ತಿರುಗಿ ಪ್ರಾರಂಭ ಮಾಡ್ತೀಯ. आपके नजरीन के घोषणा को, फैसले को ನಾನು ಹೇಳೋದು वापस ಅರ್ಥ प्रारंभ ಆಗ್ತದೆ करते ಅನ್ಕೊಳ್ತೇನೆ. हैं. जो मैं कह रहा हूँ आप ನಿನ್ನ समझ पा ಪ್ರಾರ್ಥನೆ रहे हैं? ನೀನು ಪ್ರಾರಂಭ ಮಾಡುವಾಗ आपके प्रार्थना को जब आप प्रारंभ करते हैं, ದೇವರ ಕರುಣೆ ತಿರುಗಿ ಪ್ರಾರಂಭ ಆಗುತ್ತೆ. परमेश्वर का करुणा वापस ದೇವರ प्रारंभ होता ದಯೆ है. ತಿರುಗಿ ಪ್ರಾರಂಭ परमेश्वर का दया वापस प्रारंभ होता है. ಸಂಸೋನನ ತಲೆ ಬೋಳಿಸಲ್ಪಡ್ತು. समसोन का बाल सिर ಅವನ मुड़वाया ಶಕ್ತಿ गया. ಮುಗಿದೋಯ್ತು. उसका शक्ति खत्म हो ನಜರಿಯನ गया. ಹರಕೆ ತೀರಿ ಹೋಯ್ತು. नजरीन का जो फैसला था वो खत्म हो ನಜರಿಯನ गया. ಹರಕೆ ಹೊಲೆಯ ಆಯ್ತು. नजरीन का घोषणा वो मैला हो गया. ಕಣ್ಣು ಕಳ್ಕೊಂಡ. उसने आंखों को खो दिया. ಹೋಗಿರಬಹುದು ಕಣ್ಣುಗಳು, आंखें गए होंगे, ಆದ್ರೆ ದೇವರ ವಾಕ್ಯ ಹೇಳ್ತದೆ लेकिन परमेश्वर का वचन कहता ಆತನ है ಕೂದಲು ತಿರುಗಿ ಬೆಳಿಲಿಕ್ಕೆ उसके ಪ್ರಾರಂಭವಾಯಿತು. बाल वापस फिर से उगने लगे. ಪ್ರಾರ್ಥನೆಗೆ ಒತ್ತು ಕೊಡ್ರಿ. प्रार्थना पर दबाव डालिए. ಪ್ರಾರ್ಥನೆ ತಿರುಗಿ ಬೆಳಿಲಿಕ್ಕೆ ಸಾಧ್ಯ ಉಂಟು. प्रार्थना वापस बढ़ने के लिए संभव ಆತನ है. ಕೂದಲು ತಿರುಗಿ ಬೆಳಿಲಿಕ್ಕೆ ಪ್ರಾರಂಭವಾದಾಗ उसके बाल वापस जब बढ़ने ಅವನ लगे, ಕರಿಯುವಿಕೆ ತಿರುಗಿ ಆತನ ಮೇಲೆ ಬಂತು. उसका बुलावट वापस उसके ऊपर उतर ಕಳೆದುಕೊಂಡ आया. ಮಹಿಮೆ ತಿರುಗಿ ಆತನ ಮೇಲೆ ಬಂತು. खोया हुआ महिमा फिर से उस ಆತನ पर उतर आया. ಆತನ ಮೂರ್ಖತನದಿಂದ उसके मूर्खता से ಕಣ್ಣುಗಳನ್ನು ಕಳ್ಕೊಂಡಿರಬಹುದು. अपने आंखों को उसने खोया ನಿನ್ನ होगा. ಕಣ್ಣಿದ್ರೇನೆ ನಾನು ಮಹಿಮೆ ಕೊಡ್ತಿದ್ದೆ ಅಂತ ದೇವರು ಅನ್ನಲಿಲ್ಲ. परमेश्वर ने नहीं कहा अगर आंखें रहेंगे तो ही मैं ಕುರುಡು महिमा ಕಣ್ಣುಗಳ दूंगा. ಮೇಲೆಯೂ ಮೊದಲಿನ ಪರಾಕ್ರಮ ತಿರುಗಿ ಬಂತು. उस अंधो आंखों पर भी पहले का महानता उतर आया. ಕೆಲವು ಜನ ನಿಮ್ಮ ಮೂರ್ಖತನದಲ್ಲಿ ನೀನು ಕಳ್ಕೊಳ್ಳಬಹುದು. थोड़ी चीजें आपके मूर्खता में आप खो सकते ನಿನ್ನ हो. ಮೂರ್ಖತನದಲ್ಲಿ ಕೆಲವು ಸಂಗತಿಗಳನ್ನು ನೀನು ಕಳ್ಕೊಳ್ಳಬಹುದು. आपके मूर्खता में थोड़े से विषय आप ಆದ್ರೆ खो सकते हो. ನಿನ್ನಲ್ಲಿ ಕಳ್ಕೊಳ್ಳಲಾರದಂತ ಒಂದು ಸಂಗತಿ ಇದೆ, ಅದು ಪ್ರಾರ್ಥನೆ. लेकिन आपके अंदर न खोने वाला एक विषय ನೀನು है और वो ಪ್ರಾರ್ಥನೆಯನ್ನು प्रार्थना ಪ್ರಾರಂಭ है. ಮಾಡುವಾಗ आप प्रार्थना को जब प्रारंभ करेंगे, ನಿನ್ನ ಕಣ್ಣು ಕಳ್ಕೊಂಡಿರಬಹುದು, आपके आंखों को आपने खो दिया होगा, ಆದ್ರೆ ದೇವರ ಕರುಣೆ ತಿರುಗಿ लेकिन ಪ್ರಾರಂಭವಾಗುತ್ತೆ. परमेश्वर का करुणा फिर से प्रारंभ होगा. ದೇವರ ಅಭಿಷೇಕ ತಿರುಗಿ परमेश्वर ಪ್ರಾರಂಭವಾಗುತ್ತೆ. का अभिषेक फिर से प्रारंभ होगा. ದೇವರ ಮಹಿಮೆ ತಿರುಗಿ परमेश्वर ಪ್ರಾರಂಭವಾಗುತ್ತೆ. का महिमा फिर से प्रारंभ ದೇವರು ಕೊಡುವ होगा. ಆನಂದ ತಿರುಗಿ ನಿನ್ನ ಹೃದಯದಲ್ಲಿ परमेश्वर देने वाला ಪ್ರಾರಂಭವಾಗುತ್ತೆ. आनंद फिर से आपके हृदय में प्रारंभ ದೇವರು ಕೊಡುವ होगा. ಸಮಾಧಾನ ತಿರುಗಿ ನಿನ್ನ ಮೇಲೆ परमेश्वर देने ಪ್ರಾರಂಭವಾಗುತ್ತೆ. वाला शांति फिर से आपके जिंदगी में ಬಹುಶಃ प्रारंभ होगा. ಕಣ್ಣಿನಂತೆ ಕೆಲವೊಂದು ವಿಷಯಗಳು ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆಗಿ ಹೋಗಿರಬಹುದು. शायद उन आंखों के जैसे थोड़े से विषय चीजें जो है परमानेंट तरीके से गए ಆದ್ರೆ होंगे, ಉಳಿಸಿಕೊಳ್ಳೋದಕ್ಕೆ ನಿನ್ನಲ್ಲಿ ಇನ್ನೂ ಸಾಕಷ್ಟಿದೆ. लेकिन बचाने के लिए आपके पास और भी भरपूर है. ಸಂಸಾರದಲ್ಲಿ ಎರಡು ಕೈಗಳಿವೆ, समसोन के पास 2 हाथ ಹೃದಯ है, ಇದೆ, हृदय है, ಕುಟುಂಬ ಇದೆ, परिवार है. ಕಾಲುಗಳಿದೆ. ಉಳಿಸಿಕೊಳ್ಳುವುದಕ್ಕೆ ನಿನ್ನಲ್ಲಿ ಇನ್ನೂ ತುಂಬಾ ಉಂಟು. बचाने के लिए आप में अभी बहुत सारे चीजें हैं. ಪ್ರಾರ್ಥನೆಯನ್ನು ಕಳ್ಕೊಳ್ಬೇಡ. प्रार्थना को आप मत खोइए. ಸಾಧಿಸಿಕೊಳ್ಳುವುದಕ್ಕಾಗಿ हासिल करने के लिए ಬೇಕಾಗಿರುವ ಪ್ರಾರ್ಥನೆಯನ್ನ जो प्रार्थना चाहिए उस ನೀನು प्रार्थना ಮುಂಡನೆ को ಮಾಡ್ಕೊಳ್ಬೇಡ. आप पूरा मुंडवा मत दीजिए. ಸಂಸೋನನ ಕೂದಲು ತಿರುಗಿ ಬೆಳಿಲಿಕ್ಕೆ ಪ್ರಾರಂಭವಾಯಿತು. समसोन के बाल फिर से ನಿನ್ನ उगने ಉಪವಾಸವು लगे. ತಿರುಗಿ ಬೆಳಿಲಿಕ್ಕೆ ಪ್ರಾರಂಭವಾಗಲಿ. आपका उपवास फिर से ನಿನ್ನ प्रारंभ हो. ಪ್ರಾರ್ಥನೆ ತಿರುಗಿ ಬೆಳಿಲಿಕ್ಕೆ आपका ಪ್ರಾರಂಭವಾಗಲಿ. प्रार्थना फिर से बढ़ने लगे. ಕಾನಾನ್ಯದ ಸ್ತ್ರೀ ಹೇಳಿದ್ಲು, कनानी स्त्री ने कहा ನಾನು ನಾಯಿಯೇ ಸರಿ, मैं कुत्ता हूँ. ನೀನು ಒದಿತಿದ್ರೆ ಒದಿ, अगर तुम लात मारना है तो मारो, ದುಗುಸ್ತಿದ್ರೆ ದುಗುಸು. अगर ढकलना है तो ಆದ್ರೆ ढकलो. ನಾಯಿಗೂ ಸಹ ಯಜಮಾನನ ಬೇಜಿನಿಂದ ಬೀಳುವ ತುಂಡುಗಳನ್ನಾದ್ರೂ ತಿನ್ನುವ ಯೋಗ್ಯತೆ ಇದೆಯಲ್ಲ. लेकिन एक कुत्ते को मालिक के मेज से गिरने वाले टुकड़ों को खाने का योग्यता तो ಆ है. ಯೋಗ್ಯತೆಯಲ್ಲಿ ಆದ್ರೂ ನೀನು ಪ್ರಾರ್ಥನೆ ಕುತ್ಕೋ. उस योग्यता में तो आप प्रार्थना में ದೇವರ बैठ ಯಹೂದ್ಯರೇ जाइए. ಶ್ರೇಷ್ಠ ಇರಬಹುದು ನಿನಗೆ, परमेश्वर आपके लिए यहूदी ही श्रेष्ठ ದಿನಕರನೇ हो सकते ಶ್ರೇಷ್ಠ हैं. ಇರಬಹುದು ನಿನಗೆ, दिनकरन ही आपके लिए श्रेष्ठ हो ಮೋಹನ್ सकते हैं. ಸಿಲಾಜರಸ್ ನಿನಗೆ ಶ್ರೇಷ್ಠ ಇರಬಹುದು. मोहन सी
ಮನುಷ್ಯನ ಮೇಲೆ ನೀನು ಕೊಡುವಷ್ಟು ಅಯೋಗ್ಯತನದಲ್ಲಾದರೂ ನಿನ್ನ ಸನ್ನಿಧಿಯಲ್ಲಿ ಬರ್ತೇನೆ. लेकिन उन सारों को खिलाकर बचे हुए टुकड़ों को इस व्यक्ति को देने के लिए उतना तो योग्य मैं हूँ. ಅಷ್ಟಾದರೂ ಕೊಡು. उतना तो मुझे दे दीजिए. ದೇವರು ಅವಳನ್ನ ಒದ್ದು ಕಳಿಸಲಿಲ್ಲ. परमेश्वर ने लात मारकर उसे भेजा नहीं. ಪ್ರಾರ್ಥನೆ ಬಿಡಬೇಡ ನೀನು. प्रार्थना आप मत छोड़िएगा. ಈಗಲೇ ಇದನ್ನು ಕೇಳ್ತಿರುವಾಗ अभी ही जब आप सुन रहे हैं ನಿನ್ನ ಮೊಬೈಲ್ ತೆಗಿ. आपके मोबाइल को खोलिए. ನಿನ್ನ ನೋಟ್ಬುಕ್ ಗಳನ್ನ ತೆಗಿ. आपके नोटबुक को आप ನಿನ್ನ खोलिए. ಕುಟುಂಬಕ್ಕೆ ನಿನ್ನ ಜೀವಿತಕ್ಕೆ आपके परिवार आपकी ಒಂದು जिंदगी के लिए ಪ್ರಾರ್ಥನಾ ಸಮಯವನ್ನು ನಿಗದಿಪಡಿಸಿ ಬರ್ಕೋ ಈಗಲೇ ನೀನು. एक प्रार्थना के समय को अभी ही आप लिख ಅದು ಬೆಳಿಗ್ಗೆ लीजिए. 4 ಗಂಟೆ ಆಗಿರಲಿ. वो सुबह 4 बजे हो ರಾತ್ರಿ ಊಟವಾದ್ಮೇಲೆ 11 ಗಂಟೆಯಿಂದ ಪ್ರಾರಂಭವಾಗಲಿ. या फिर रात के खाने के बाद 11 बजे प्रारंभ हो. ಸುಮ್ಮನೆ ನೋಡಬೇಡ. ऐसे ही देखते मत रहिए. ತೆಗೆದು ಬರ್ಕೋ ನೀನು. खोल कर उसे लिख लीजिए. ನನ್ನ ಜೀವನದಲ್ಲಿ मेरे जिंदगी में ಪ್ರತಿ ದಿನ हर दिन ಮುಂದಿನ 3 ತಿಂಗಳು अगले 3 महीने ನನ್ನ ಅಭಿಷೇಕಕ್ಕಾಗಿ मेरे अभिषेक के लिए ನನ್ನ ಜೀವನದಲ್ಲಿ ಬೇಕಾಗಿರುವಂತ ಏಳಿಗೆಗಾಗಿ मेरे जिंदगी में जो चाहिए उस ನಾನು बढ़ोतरी ರಾತ್ರಿ के लिए 11 ರಿಂದ 1 मैं रात के 11 से 1 बजे ಅಥವಾ तक ಮಧ್ಯಾಹ್ನ ನಿನಗೆ ಯಾವ ಸಮಯ ಸರಿ ಹೋಗುತ್ತೋ आपको कौन सा समय ठीक लगेगा. ಈಗಲೇ ನಾನು ಮಾತಾಡ್ತಾ ಇದ್ದಂಗೆ ಯೋಚಿಸ್ಕೋ. जब मैं बोल रहा हूँ तभी ही आप सोच समय लीजिए. कलीಬೇಡ. आप समय मत बिताइए. ಕೇಳ್ತಾ ಇದ್ದೀರಾ? क्या आप सुन रहे हैं? ಪಾಸ್ಟ್ರೇ, पास्टर ನನಗೆ ಸಮಯ ಸಿಕ್ಕದಿಲ್ಲ. मुझे समय नहीं ಸುಳ್ಳುಗಾರ मिलता. ನೀನು. आप झूठे हो. ನೀನು ಸಮಯ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. आप समय बना सकते हैं. ಪಾಸ್ಟ್ರೇ, ನಾನು ಯಾಕೆ ಪ್ರಾರ್ಥಿಸಬೇಕು? पास्टर मुझे क्यों प्रार्थना करना है? ನನ್ನ ಜೊತೆಗೆ ಎಲ್ಲ ಸರಿಯಾಗಿದೆ. मेरे साथ सब कुछ तो अच्छा चल रहा है. ಇಲ್ಲ, नहीं, ನಿನ್ ಜೊತೆಗೆ ಎಲ್ಲ ಸರಿಯಾಗಿ ನಡೀತಾ ಇಲ್ಲ. आपके साथ सब कुछ ठीक ठाक नहीं चल रहा. ಅದೇಂಗ್ ಹೇಳ್ತೀರಾ ಪಾಸ್ಟ್ರೇ? ऐसे कैसे कहते हैं ನನಗೆ पास्टर जी? ಉಣ್ಣೋದಕ್ಕಿದೆ, ತಿನ್ನೋದಕ್ಕಿದೆ, मुझे खाने के लिए पहनने के ಕೆಲಸ लिए ಇದೆ, है, काम है, ಬಿಸ್ನೆಸ್ ಇದೆ. बिजनेस है. ಹೌದು, हाँ, ಆದ್ರೆ ದೇವರ ವಾಕ್ಯ ಹೇಳ್ತದೆ, लेकिन परमेश्वर का वचन कहता ನಿನ್ನ है ಪಾತ್ರೆ ತುಂಬಿ ಹೊರಸೂಸುವುದು. आपका कटोरा भर कर उभरेगा. ನನಗೆ ಎಲ್ಲ ಇದೆ ಅಂತ ಹೇಳೋರು ಕೇಳಿಸ್ಕೊಳ್ಳಿ. मेरे पास सब कुछ है कहने वाले ಎಲ್ಲಿವರೆಗೆ सुनिए. ನಿನ್ನ ಪಾತ್ರೆಯಿಂದ ತುಂಬಿ ಹೊರಸೂಸಿ ದೇವರ ಸೇವೆಗೂ ಆತನ ಮಹಿಮೆಗೂ ಬೇರೆಯವರಿಗಾಗಿ ಹರಿಯುವುದಿಲ್ಲವೋ ಅಲ್ಲಿವರೆಗೆ ನಿನ್ನಲ್ಲಿ ಬೇಕಾದದ್ದೆಲ್ಲ ಇಲ್ಲ. जब तक आपका कटोरा भर कर उभर कर दूसरों के लिए आशीष नहीं बनेगा तब तक जो कुछ आपको चाहिए आपकी जिंदगी में नहीं है. ಬೇರೆಯವರಿಗೆ ಪಾತ್ರೆ ತುಂಬಿದ್ರೆ ತುಂಬಂತಾರೆ, दूसरों का कटोरा भरेगा तो भर गया ಆದ್ರೆ कहते हैं. ಕ್ರೈಸ್ತರಿಗೆ ಅದು ತುಂಬಿ ಹರಿಯುವಾಗ ತುಂಬಿತು ಅಂತ ಹೇಳೋದು. लेकिन मसीह लोगों को भर कर जब उभरेगा तभी ही भरा है कह सकते हैं. ಯಾರಾದ್ರೂ ಇದನ್ನ ಅರ್ಥ ಮಾಡ್ಕೊಳ್ಳೋರು ಇದ್ರೆ ಒಂದ್ಸಾರಿ ಆಮೆನ್ कोई ಅಂತ से ಹೇಳ್ತೀರಾ? समझने वाला है तो एक बार आमीन आप ತೆಗೀರಿ कहेंगे. ನಿಮ್ಮ ಪೆನ್ನನ್ನ, आपके पेन को निकालिए, ತೆಗೀರಿ ನಿಮ್ಮ ನೋಟ್ ಪುಸ್ತಕ, आपके नोटबुक को आप ತೆಗೀರಿ निकालिए, ನಿಮ್ಮ ಮೊಬೈಲ್, आपके मोबाइल को आप ತೆಗೀರಿ निकालिए, ನಿಮ್ಮ ಐಪ್ಯಾಡ್, आपके आईपैड को आप ಅದರಲ್ಲಿ निकालिए, ಶಬ್ದದಿಂದ ಬರ್ಕೊಳ್ರಿ. वहाँ पर शब्दों में उसे लिखिए. ನಾನು ನನ್ನ ಏಳಿಗೆಗೋಸ್ಕರ मैं मेरे बढ़ोतरी के लिए. ಇಲ್ಲೇ ಇದ್ದೀರಾ ಅನ್ಕೊಳ್ತೀನಿ. यहीं पर है कि मैं विश्वास ಈ करता ಗಂಟೆಯಿಂದ हूँ. ಈ ಗಂಟೆವರೆಗೆ ಪ್ರತಿದಿನ ಪ್ರಾರ್ಥಿಸ್ತೇನೆ ಎಂಬುದಾಗಿ ಈಗ ದೇವರ ಸನ್ನಿಧಿಯಲ್ಲಿಯೂ ಸಭೆಯ ಕ್ಷಮಸ್ಥಳದಲ್ಲಿಯೂ ದಾಖಲಿಸಿಕೊಳ್ಳ್ರಿ. इस समय से लेकर इस समय तक मैं प्रार्थना करूंगा या करूंगी कि परमेश्वर की उपस्थिति में अभी ही उसे आप दाखिलित कीजिए. ಬರ್ಕೊಳ್ರಿ ನೀವು. उसे आप लिख लीजिए. ಜ್ಞಾಪಕ ಪಟ್ಟಿ ಕಟ್ಕೊಳ್ರಿ. आपके याद के पट्टी को लगा लीजिए. ಯಾರಿಗೋಸ್ಕರ? इसके लिए ನಿಮ್ಮ ಬೆಳವಣಿಗೆಗೋಸ್ಕರ, आपके बढ़ोतरी के ನಿಮ್ಮ लिए, ಆಶೀರ್ವಾದಕ್ಕೋಸ್ಕರ. आपके आशीष के लिए. ನಿಮ್ಮ ಮಗನ ಮದುವೆ ಇದೆಯಾ? आपके बेटे का ಅಥವಾ शादी ಮದುವೆ है ಆಗ್ತಾ ಇಲ್ವಾ? या फिर शादी ಒಂದು नहीं हो ಕೂಟಕ್ಕೆ रहा. 10 ದಿನ ಪ್ರಾರ್ಥಿಸಿದ್ರೆ ದೇವ ಸೇವಕ ಬಂದು ಬೋಧಿಸುವುದು ಮಾತ್ರವಲ್ಲ, ತನ್ನ ಜೀವನದ ಸಾಕ್ಷಿ ಕೊಟ್ಟು ಉಲ್ಲಾಸ ಪಟ್ಟು ಮುಂದಿನ ಸಾರಿ ಯಾವಾಗ ಬರ್ಲಿ ಅಂತ ಕೇಳುವಷ್ಟರ ಮಟ್ಟಿಗೆ ದೇವರು ನಿಮಗೆ ಮಹಿಮೆ ಕೊಡುವುದಾಗಿದ್ರೆ, एक मीटिंग के लिए 10 दिन प्रार्थना करने के बाद वहाँ आने वाले परमेश्वर के दास खुशी मनाकर सेवकाई कर कर गवाही बताकर आगे कब आना है यह पूछ कर जा रहे तो परमेश्वर के चमत्कार को आप देखिए. ನಿಮ್ಮ ಮಗನ ಮದುವೆಗೋಸ್ಕರ, आपके बेटे के ನಿಮ್ಮ शादी ಮಗಳ के लिए, ಮದುವೆಗೋಸ್ಕರ आपके बेटी के शादी के ಸುಮ್ಮನೆ लिए ಅರೇಂಜ್ಮೆಂಟ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡ್ರಿ. ऐसे ही आप अरेंजमेंट ಮೊದಲು ಪ್ರಾರ್ಥನೆ ಪ್ರಾರಂಭ पहले ಮಾಡ್ರಿ. प्रार्थना को आप प्रारंभ ಅವತ್ತು कीजिए. ಮಳೆ ಬರಬಾರದು, तब बारिश नहीं आना ಅವತ್ತು है. ಸೈತಾನನ ಕೆಲಸಗಳು ನಡಿಬಾರದು. उस दिन शैतान के काम नहीं चलना है. ಪ್ರತಿಯೊಂದು ಕಾರ್ಯಕ್ರಮ, हर एक कार्यक्रम, ಪ್ರತಿಯೊಂದು ಖರೀದಿ, हर एक खरीदी, ಪ್ರತಿಯೊಂದು ಕಟ್ಟಲ್ಪಡುವಿಕೆ, हर एक बांधना, ಪ್ರತಿ ಮನೆ ಕಟ್ಟುವಾಗ, हर घर बांधते ಸಾಮಾನು समय, ಕೊಂಡುಕೊಳ್ಳುವಾಗ, सामान खरीदते ಒಂದು समय, ಸಂಬಂಧ ನೋಡ್ಲಿಕ್ಕೆ ಹೋಗುವಾಗ, एक रिश्ता देखने के लिए जाते समय, ಒಂದು ಮನೆಯನ್ನು ಕೊಂಡುಕೊಳ್ಳುವಾಗ एक घर खरीदते ಮೊದಲು समय ಪ್ರಾರ್ಥಿಸ್ರಿ. पहले प्रार्थना 3 ದಿನ कीजिए. ಪ್ರಾರ್ಥಿಸ್ರಿ, 3 दिन प्रार्थना 10 ದಿನ कीजिए, ಪ್ರಾರ್ಥಿಸ್ರಿ. 10 दिन प्रार्थना कीजिए. ನೋಡೋಣ ಹೇಗೆ ಸಫಲತೆ ಬರೋದಿಲ್ಲ. देखते हैं कि कैसे यश नहीं आएगा. ಅರ್ಥ ಆಗ್ತಾ ಇದ್ರೆ ಒಂದ್ಸಾರಿ ಆಮೆನ್ अगर ಅಂತ समझ आ ಹೇಳ್ತೀರಾ? रहा है तो एक बार आमीन आप कहेंगे. ಕೇಳ್ತಾ ಇದ್ದೀರಾ? क्या आप सुन रहे हैं? ಬಿಸ್ನೆಸ್ ಓಪನ್ ಮಾಡ್ತಾ ಇದ್ದೀರಾ? बिजनेस आप खोल रहे हैं. ಪ್ರತಿದಿನ 3 ಗಂಟೆ 2 ಗಂಟೆ 2 ತಿಂಗಳು 3 ತಿಂಗಳು ಮೊದಲು ಪ್ರಾರ್ಥಿಸ್ರಿ.
कीजिए। ಯಾರಿಗಾದ್ರೂ ಅರ್ಥ ಆಗ್ತಿದ್ರೆ ಒಂದ್ಸರಿ ಆಮೇಲೆ अगर कोई समझ पा रहा है तो एक बार आमीन आप ಸಫಲತೆ कहेंगे। ರಹಸ್ಯಗಳನ್ನು ಹೇಳ್ಕೊಡ್ತಾ ಇದ್ದೀನಿ। सफलता के राजों को मैं बता रहा हूँ। ಸೇವೆ ಬೆಳೀತಾ ಇದ್ದಿಲ್ಲ, सेवकाई बढ़ नहीं रहा ಮಗ था, ಹಾಸಿಗೆ ಮೇಲಿದ್ದಾನೆ, बेटा बिस्तर में था। ಕ್ರೈಸ್ತರಿಲ್ಲದ ದೇಶ, मसीह लोग नहीं रहने वाले देश। ಸುವಾರ್ತೆ ಸಾರಿದ್ರೆ ಜನ ಹೇಳ್ತಾರೆ, सुसमाचार बताएंगे तो लोग कहते हैं ನಿನ್ನ ಮಗನೇ ರೋಗದಲ್ಲಿ ಬಿದ್ದವನೇ, तुम्हारा बेटा ही बीमार होकर ನಿನ್ನ पड़ा ಯೇಸು है, ನಮಗೇನು ಒಳಿತು तो ಮಾಡ್ತಾನೆ। फिर तेरा यीशु मुझे क्या अच्छा ಇವ್ರಿಗೆ करेगा। ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ। ये पता नहीं था कि क्या करना ದೊಡ್ಡ है। ಸಭೆಯ ಸಭಾಪಾಲಕರಿಗೆ ಕೇಳಿದ್ರು, बड़े कलीसिया के पासवान से और उन्हें पूछा, ಹೇಳ್ತಾರೆ, और वो कहते ಮೊದಲು हैं ನಿನ್ನ ಮಗನನ್ನ ಸೌಖ್ಯ ಮಾಡಿಕೋ, पहले तुम्हारे बेटे को तुम चंगा कर लो, ಅದು ಸಾಕ್ಷಿ ಆಗುತ್ತೆ। और वो एक गवाही बनेगा। ಹೆಂಗೆ ಮಾಡ್ಕೊಳ್ಳೋದು? कैसे करना है? ವೈದ್ಯಕೀಯ ಶಾಸ್ತ್ರ ಹೇಳ್ತದೆ, वैदिक शास्त्र कहता है ಇವನು ಎದ್ದೇಳೋದಿಲ್ಲ, ये नहीं उठेगा, ಇವನು ಮಾತಾಡೋದಿಲ್ಲ, ये बात नहीं करेगा, ಇವನು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ। ये नहीं खड़ा हो ಈ सकता। ಸಭಾಪಾಲಕರು ಹೇಳ್ತಾರೆ, और ये पास्टर कहते प्रार्थिसु, हैं तुम प्रार्थना करो, ಬೇರೆ ಎಲ್ಲದನ್ನ ಬಿಟ್ಟು बाकी सब कुछ छोड़कर ಮೊದಲು ಇದನ್ನ ಪ್ರಾಮುಖ್ಯ ಮಾಡಿಕೋ। पहले इसे तुम प्रामुख्य करो। ಎಲೈ, ನಿನ್ನ ಸಭೆ ಬೆಳೀತಾ ಇಲ್ವೋ? आपका कलीसिया बढ़ नहीं रहा ನಿನ್ನ है, ಬಿಸ್ನೆಸ್ ಬೆಳೀತಾ ಇಲ್ವಾ? आपका बिजनेस क्या बढ़ नहीं रहा ಹಾಗಾದ್ರೆ है। ಮದುವೆ ಕಾರ್ಯಕ್ರಮಗಳನ್ನೆಲ್ಲ ಸೆಕೆಂಡರಿ ಮಾಡು। ऐसा है तो शादी कार्यक्रम सब चीजों को आप बगल में ಮೊದಲು रखिए। ಇದನ್ನು ಸಾಧಿಸಿಕೊಳ್ಳುವುದಕ್ಕಾಗಿ ಎಲ್ಲವನ್ನು ಬಿಟ್ಟು ಮೊಣಕಾಲುಗಳ ಮೇಲೆ ಪ್ರತಿದಿನ ದೇವರ ಸನ್ನಿಧಿಯಲ್ಲಿ ಬಿದ್ದುಕೋ। पहले इन्हें हासिल करने के लिए हर दिन घुटनों पर आकर परमेश्वर की उपस्थिति में आप प्रार्थना ಯಾಕಂದ್ರೆ ಇದು कीजिए, ಪ್ರಾಮುಖ್ಯ। क्योंकि यह प्रामुख्य है। In between where you have to increase there, increase. ಆಮೆನ್. आमीन। ಕೇಳ್ತಾ ಇದ್ದೀರಾ? क्या आप सुन रहे हैं? ಚಿಂತೆ ಮಾಡಿ ಮಾಡಿ ಒಂದು ಮೊಳ ಮೊಳಿಲಿಕ್ಕೆ ನಿನಗೆ ಆಗೋದಿಲ್ಲ। चिंता कर 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 एक भी बजा बुगा नहीं ಅದೇ सकते। ಚಿಂತೆ ಸಮಯವನ್ನು ಪ್ರಾರ್ಥನೆಯಲ್ಲಿ ಯಾಕೆ ಹಾಕಬಾರದು? उसी चिंता के समय को आप प्रार्थना में डालिए। Come on. Come on. ದಯವಿಟ್ಟು ದಯವಿಟ್ಟು ಯಾರಾದ್ರೂ ಕೂಗಿ ಹೇಳ್ತೀರಾ ಪ್ರಾರ್ಥನೆ? ಯಾರಾದ್ರೂ ಕೂಗಿ ಹೇಳ್ತೀರಾ ಪ್ರಾರ್ಥನೆ? ಆಮೇನ್ ಆಮೇನ್. ಗಂಡ ಬದಲಾಗ್ತಾ ಇಲ್ಲ, पति बदल नहीं ಮಗ रहा, ತಪ್ಪು ದಾರಿ ಹಿಡಿದಿದ್ದಾನೆ, बेटा गलत रास्ता पकड़ चुका ಬೇರೆ है, ಯಾವ ಕೆಲಸ ಪ್ರಾಮುಖ್ಯವಲ್ಲ, दूसरा कोई भी काम प्रामुख्य नहीं है, ಯಾರ ಮದುವೆ ಅಟೆಂಡ್ ಮಾಡೋದು ನಿನಗೆ ಪ್ರಾಮುಖ್ಯ ಅಲ್ಲ, किसी के शादी में जाना आपके लिए प्रामुख्य नहीं है, ಆ ಪ್ರಾರ್ಥನೆನ ಬಿಟ್ಟು ನೀನು ಅಲ್ಲಿ ಹೋಗೋದು ಅವಶ್ಯನೂ ಇಲ್ಲ। प्रार्थना को छोड़कर वहां जाने की जरूरत भी नहीं ಮೊದಲು है। ನಿನ್ನ ಕುಟುಂಬ ಬದಲಾಗಬೇಕು। पहले आपका परिवार बदलना 3 है, ತಿಂಗಳು, 3 महीने, 1 ವರ್ಷ 1 साल ಕಠಿಣ ನಿರ್ಧಾರ ತೆಗೆದುಕೋ। कठिन निर्धार फैसला ಸಾಲಗಳು लीजिए। ತೀರಿಸಲಿಕ್ಕೆ ಆಗ್ತಾ ಇಲ್ವಾ? कर्जा फेड नहीं पा रहे हैं, ಬೇರೆ ಕಡೆ ಕೇಳಿದ್ರೆ ಮರ್ಯಾದೆ ಹೋಗುತ್ತಾ? अगर दूसरी जगह मांगे तो आपका इज्जत जाएगा, ಆದ್ರೆ ಕರ್ತನ ಕಡೆಗೆ ಕೇಳುವುದರಲ್ಲಿ ನಿನಗೆ ಮರ್ಯಾದೆ ಹೋಗುವುದೇ ಇಲ್ಲ। लेकिन परमेश्वर के पास पूछने में आपका गौरव कम नहीं होगा। ಪ್ರತಿದಿನ ಹೋಗು, हर दिन आप जाइए, ಕಣ್ಣುಗಳಿಗೆ ನಿದ್ದೆ ಕೊಡದೆ ಹೋಗು, आंखों को अब नींद मत दीजिए, ದಿನಕ್ಕೆ 3 ತಾಸು ಕೂತ್ಕೋ, दिन में 3 घंटा बैठिए, ಕರ್ತನಲ್ಲಿ ಬೇಡ್ಕೋ। परमेश्वर में मांगिए। 3 ತಿಂಗಳು ಹೋಗಲಿ, 3 महीने बीतने 4 दीजिए, ತಿಂಗಳು ಹೋಗಲಿ, 4था महीना जाने दीजिए, ಬಾಗಿಲುಗಳನ್ನ ಬಡಿದು ಬಡಿದು ತೆಗಿಲಿಕ್ಕೆ ಪ್ರಾರಂಭ ಮಾಡ್ತೀಯ। दरवाजों को खटखटा कर आप खोलने लगेंगे। ಕೇಳ್ತಾ ಇದ್ದೀರಾ ಅನ್ಕೊಳ್ತೀನಿ, आप सुन रहे हैं कि मैं विश्वास करता ಕೇಳ್ತಾ हूँ, ಇದ್ದೀರಾ ಅನ್ಕೊಳ್ತೀನಿ। आप सुन रहे हैं कि मैं विश्वास करता हूँ। ಆಮೆನ್. आमीन। ನಮಗೆ ಯಾರಿದ್ದಾರೆ? हमारे लिए कौन है? ಯಾವ ಪೊಲಿಟಿಷಿಯನ್ ನಮ್ಮ ಪರವಾಗಿದ್ದಾರೆ? कौन सा राजनीतिक व्यक्ति हमारे लिए ಯಾವ है? ರಾಜಕಾರಣದ ಪಂಗಡ ನಮ್ಮನ್ನು ಬೆಂಬಲಿಸುತ್ತದೆ? Which political party will support us? कौन सा राजनीतिक पार्टी हमें मदद यार ಇಲ್ಲ। करेगा? कोई भी नहीं। ನಮಗೆ ಲ್ಯಾಂಡ್ ತಗೊಳ್ಳಿಕ್ಕೆ ಯಾವ್ದಾದ್ರು ಸರ್ಕಾರ ದುಡ್ಡು ಕೊಡ್ತದ? जमीन खरीदने के लिए कोई सरकार हमें पैसा देगा? ಇಲ್ಲ। नहीं। ಕೊಡ್ತೀವಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಸಹ अगर देंगे क्या एडवर्टाइज करेंगे तो ಹೋಗಿ भी ಕೇಳುವಾಗ जाकर जब पूछते हैं 108 ಕಾರಣಗಳು ನಮಗೆ ಹೊರಡ್ತಾವಲ್ವಾ? बहुत सारे 108 कारण वो देंगे ಯಾರಿದ್ದಾರೆ? कि कौन है। ಕೇಳ್ತಾ ಇದ್ದೀರಾ? ನಾನು ಹೇಳಿದೆ ಸ್ವಾಮಿ, मैंने कहा परमेश्वर, ನನಗೆ ಕಚೇರಿ ತಿರುಗೋದಕ್ಕೆ ಆಗೋದಿಲ್ಲಪ್ಪ, मैं हर एक वर्ग घूम नहीं सकता, ಅಲ್ಲಿ ಹೋಗಿ ಭಿಕ್ಷುಕನ ಹಾಗೆ ನಿಂತ್ಕೊಳ್ಳಿಕ್ಕೆ ನಮಗೆ ಆಗೋದಿಲ್ಲ। वहाँ पर जाकर भिक्षु के जैसे नहीं खड़े हो ಈ सकते। 4 ಗೋಡೆಗಳ ಮಧ್ಯದಲ್ಲಿ इस 4 दीवारों के बीच में ಅರಸುಗಳೆಂಬುದಕ್ಕೆ ಕರೆದಿದ್ದೀಯಾ? राजाओं को आपने बुलाया। ಎಲ್ಲಿ ಅರಸುಗಳ ದೇವರು? राजाओं के परमेश्वर कहाँ पर है? ಎಲ್ಲಿದ್ದಾನೆ ಅರಸುಗಳ ದೇವರು? राजाओं के परमेश्वर कहाँ पर है? ನಮಗೆ ಯಾವ ಕಚೇರಿಗೆ ಹೋಗ್ಬೇಕು ಗೊತ್ತಿಲ್ಲ, कौन से वर्ग में जाना है पता ಲ್ಯಾಂಡ್ नहीं, ಏನೋ ಖರೀದಿ ಆಯ್ತು, जमीन खरीदा गया है, ಅದು ಮಹತ್ಕಾರವೇ ನಮಗೆ। वो भी हमारे लिए चमत्कार है, Indeed it is. वो चमत्कार ही है। ಇದ್ದೀರಾ? ಇಲ್ಲೇ ಇದ್ದೀರಾ? क्या आप यहीं पर है? ಆಮೆನ್. आमीन। ಆದ್ರೆ ಒಂದು ನಮಗೆ ಗೊತ್ತು, लेकिन एक चीज हमें पता है, ಪ್ರಾರ್ಥನೆ। प्रार्थना। ಬೈಬಲ್ ಅಲ್ಲಿ ಬರೆದಿರುವಂತ ಒಂದೊಂದು
ಮಹತ್ ಕಾರ್ಯಗಳು बाइबल में लिखा गया एक एक चमत्कार ನಿಮಗೆ ಕಾಮಿಕ್ಸ್ ಪುಸ್ತಕದ ತರ ಓದ್ಲಿಕ್ಕಲ್ಲ, कॉमिक बुक्स के जैसे पढ़ने के लिए वो नहीं है। ಅದೇ ಮಹತ್ ಕಾರ್ಯಗಳು वही चमत्कार ತಿರುಗಿ ಜರುಗುವುದಕ್ಕಾಗಿ ಕಾದುಕೊಂಡವೆ, वापस दोहराने के लिए इंतजार में है। ಗಿದ್ಯೋನನಂದ गिद्योन ने कहा, ನಾವು ಕೇಳಿದ ಎಲ್ಲ ಮಹತ್ ಕಾರ್ಯಗಳು ಎಲ್ಲಿ? हमने जो चमत्कार के बारे में सुना वो कहाँ पर है? ಅಂದ್ರೆ ಅದರ ಅರ್ಥವೇನು? उसका मतलब क्या है? ಗಿದ್ಯೋನನ ಸಮಯದಲ್ಲಿಯೂ गिद्योन के समय में भी ಗಿದ್ಯೋನನ ಪಾಲಿಗೆ गिद्योन के लिए, ಆ ಸಮಯದ ಇಸ್ರಾಯೇಲರಿಗೆ उस समय के इस्राएलियों के ಕೇಳಿದ लिए ಮಹತ್ ಕಾರ್ಯಗಳೆಲ್ಲ ಚಾರಿತ್ರ್ಯ, वहाँ पर से हुए चमत्कार सब इतिहास है, ಹಿಸ್ಟ್ರಿ. वो इतिहास है। ಇನ್ನು ಮುಂದೆ ಆಗುತ್ತಾ इसके आगे क्या होगा ಗೊತ್ತಿಲ್ಲ. पता नहीं, ಅದಕ್ಕೆ ಅವ್ನು ಕೇಳ್ತಾ ಇದ್ದಾನೆ, इसीलिए वो पूछ रहा है ನಮ್ಮ ಪೂರ್ವಿಕರಿಗೆಲ್ಲ ಮಾಡಿದ ಮಹತ್ ಕಾರ್ಯಗಳು ಎಲ್ಲಿ? हमारे प्राचीन को किए गए चमत्कार सब कहाँ पर है? ಆದ್ರೆ ದೂತನು ಹೇಳ್ದ, लेकिन दूत ने कहा, ಅದಕ್ಕಾಗಿ ಬಂದಿದ್ದೇನೆ, उसके लिए ही मैं आया हूँ, ಅವುಗಳು ತಿರುಗಿ ನೆರವೇರ್ತವೆ. वो वापस दोहराएंगे। ಮುಂಚೆ ನೆರವೇರಿದವು, पहले भी पूरा हुए थे। ಗಿದ್ಯೋನನು ಕೇಳಿದ, गिद्योन ने पूछा, ಗಿದ್ಯೋನನಿಗೆ ನೆರವೇರಿದವು. गिद्योन के लिए पूरा हुए। ಈಗ ನೀನು ಕೇಳುವ ಸಮಯ अब ಬಂದಿದೆ. आप मांगने वाला समय आया है। ಗಿದ್ಯೋನನು ಸತ್ತಿರಬಹುದು, ಗಿದ್ಯೋನನು ಸತ್ತ, गिद्योन मर गया होगा, ಆದ್ರೆ ಗಿದ್ಯೋನನ ಬಳಿಗೆ ಬಂದಂತ ದೂತನು ಇನ್ನೂ ಇದ್ದಾನೆ. लेकिन गिद्योन के पास आने वाला दूत अभी भी है। ಸಂಸೋನನ ಕೂದಲುಗಳು ಬೆಳಿಲಿಕ್ಕೆ ಪ್ರಾರಂಭವಾಯಿತು. समसोन के बाल उगने लगे। ನಿನ್ನ ಪ್ರಾರ್ಥನೆ ತಿರುಗಿ ಬೆಳಿಲಿಕ್ಕೆ ಪ್ರಾರಂಭವಾಗಲಿ. आपके प्रार्थना वापस बढ़ने लगे। ಸಂಸೋನನು ಬೇಡಿದ, समसोन ने मांगा, ದೇವರೇ परमेश्वर ಇನ್ನೊಂದು ಸಾರಿ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡು. ये एक बार मेरे प्रार्थना को उत्तर ದೇವರು ಅವನ दीजिए। ಅಪರಾಧಗಳನ್ನು ಕೇಳಿಲ್ಲ, परमेश्वर ने उसके अपराधों को नहीं ಅವನ पूछा, ಪ್ರಾರ್ಥನೆಯನ್ನ ಕೇಳಿದ. लेकिन उसके प्रार्थना को उन्होंने सुना। ದೇವರು ನಿನ್ನ ಅಪರಾಧಗಳನ್ನು ಹಿಡಿತಾನೆ. परमेश्वर आपके अपराधों को पकड़ेंगे। ಅದಕ್ಕೆ ಮೊದಲಿನ 2 ವಾರ ನಾನು ನಿನಗೆ ಪಶ್ಚಾತ್ತಾಪದ ಬಗ್ಗೆ ಹೇಳಿದೆ, इसलिए पहले 2 हफ्ते पश्चाताप के बारे में मैंने आपको बताया, ಆದ್ರೆ ಅದು ಪ್ರಾರ್ಥನೆ ಬಗ್ಗೆ ಹೇಳ್ತಾ ಇದ್ದೀನಿ. लेकिन अब प्रार्थना के बारे में बता रहा हूँ। ಪ್ರಾರ್ಥನೆ ಇದ್ರೆ प्रार्थना रहेगा तो ಪಶ್ಚಾತ್ತಾಪ ಬರ್ತದೆ. पश्चाताप आएगा। ಕೂದಲು ಬೆಳೆಯಲಿ, बाल बढ़ने दीजिए। ಹೊಲೆ ಆಗಿದ್ದೀನಿ, ಹೊಲೆ ಆಗಿದ್ದೀಯಾ, आप मेला बन चुके हो, ಎಡವಿದ್ದೀಯಾ, आप ठोकर खा चुके हो, ಕಣ್ಣುಗಳನ್ನು ಕಳ್ಕೊಂಡಿದ್ದೀಯಾ. आंखों को भी तुमने खो दिया है। ಆಮೆನ್. आमेन। ಆದ್ರೆ ಇನ್ನೂ ಕರ್ತನಲ್ಲಿ ಸಮಯ ಉಂಟು. लेकिन अभी भी परमेश्वर में वो समय ನಾನು है। ಯಾವಾಗಲೇ ಯವನಸ್ಥರಿಗೆ ಹೇಳ್ತಾ ಇದ್ದೀನಿ, मैं हमें सारे युवकों को बता रहा ನನಗೆ हूँ, ಸಮಯ ಕಡಿಮೆ ಆಗ್ತಾ ಇದೆ, मेरे पास समय कम हो रहा ಆದ್ರೆ है, ನಿಮಗೆ ಇನ್ನೂ ಸಮಯ ಬಹಳ ಇದೆ. लेकिन आपके पास अभी भी समय बहुत है। ಸಿದ್ಧತೆ ಮಾಡ್ಕೊಳ್ರಿ. आप तैयारी कर लीजिए। ಆಮೆನ್. आमेन। ನಾನು ಎಡವಿದ್ರೆ अगर मैं ठोकर खाऊं, ಸುಧಾರಿಸಿಕೊಳ್ಳಿಕ್ಕೆ ನನಗೆ ಸಮಯ ಬಹಳ ಕಡಿಮೆ ಇದೆ. सुधरने के लिए मेरे पास समय बहुत ಆದ್ರೆ कम ನೀವು है, ಎಡವಿದ್ರೆ लेकिन अगर आप ठोकर ಆ खाएंगे तो ಎಡವಿಕೆಯಿಂದ ಹೊಸ ಪಾಠವನ್ನು ಕಲ್ತ್ಕೊಂಡು ಮುಂದೆ ಇನ್ನೂ ಉತ್ತಮವಾಗಿ ಕಟ್ಟಿಕೊಳ್ಳುವಂತ ದಿನಗಳು ನಿಮಗಿದೆ. उस ठोकर से नए पाठों को सीखकर आगे और भी उत्तम तरीके से बांधने के लिए आपके पास समय है। ಯಾರಿಗಾದ್ರೂ ನಾನು ಹೇಳ್ತಾ ಇರೋದು ಅರ್ಥ ಆಗ್ತದೆಯಾ? क्या कोई समझ पा रहा है जो मैं कह रहा हूँ? ಪೆನ್ ತೆಗೀರಿ, पेन को निकालिए, ನೋಟ್ಬುಕ್ ತೆಗೀರಿ. नोटबुक निकालिए। ಮನಸ್ಸಿನಲ್ಲಿ ಇದನ್ನು ಕೇಳುವಾಗ ದೇವರ ಆತ್ಮನು ನಿಮ್ಮನ್ನು ಪ್ರೇರೇಪಿಸುವಾಗ ನಿರ್ಧಾರ ಮಾಡಿಕೊಳ್ಳ್ರಿ. इसे सुनते समय पवित्र आत्मा आपके मन में जब प्रेरित कर रहे हैं, एक ನಿಮ್ಮ फैसला ಪ್ರಾರ್ಥನಾ लीजिए। ಜೀವಿತದ ಸಮಯವನ್ನು ಬರ್ಕೊಳ್ಳ್ರಿ. आपके प्रार्थना जिंदगी के समय को आप लिख लीजिए। ನನ್ನ ಹೆಂಡತಿ ಹೇಳ್ತಾಳೆ, मेरी पत्नी कहती है, ಆಡಿಟಿಂಗ್ ಬಂದಿದೆ, ऑडिटिंग है आ चुका है, ಸಮಯ ಸಿಗ್ತಾ ಇಲ್ಲ, समय नहीं मिल ಹಗಲು रहा, ರಾತ್ರಿ ಅಕೌಂಟಿಂಗ್. दिन रात अकाउंट। ನಾನು ಹೇಳ್ತೀನಿ, मैं आपसे कहता हूँ, ಸೇವೆಯನ್ನ ಕೊಟ್ಟಾತನ ಸೇವೆಯನ್ನ ಕಾದುಕೊಳ್ಳುವುದಕ್ಕಾಗಿ ಸೇವೆಯನ್ನ ಕೊಟ್ಟಾತನ ಪ್ರಾರ್ಥನಾ ಸಮಯವನ್ನ ವ್ಯಾಪಾರ ಮಾಡ್ಕೊಳ್ಬೇಡ್ರಿ. सेवकाई को देने वाले अल्वा? सेवकाई को रखवाली करने के लिए उसे बक्कोली। व्यापार मत ಆ बनाइए। 2 ಗಂಟೆ वो 2 घंटा ನಿಮ್ಮ ಅಕೌಂಟ್ಸ್ ಬದಿಗೆ ಹೋಗ್ಲಿ. आपके अकाउंट ಆ बगल में 2 रखिए। ಗಂಟೆ वह 2 ನಿಮ್ಮ घंटा ಮಕ್ಕಳು ಬದಿಗೆ आपके ಹೋಗ್ಲಿ. बच्चे बगल ಆ में 2 रखिए। ಗಂಟೆ वो 2 घंटे ನಿಮ್ಮ ಎಲ್ಲ ಪ್ರಾಮುಖ್ಯತೆ ಬದಿಗೆ ಹೋಗ್ಲಿ. आपके सारे प्रामुख्यता बगल में रख दीजिए। ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳಿ. परमेश्वर की उपस्थिति में बैठ जाइए। ನಾನು ಬೋಧಿಸ್ತಾ ಇಲ್ಲ, मैं प्रचार नहीं कर रहा, ಭಾರವನ್ನು ಹಂಚಿಕೊಳ್ತಾ मैं ಇದ್ದೇನೆ. बोझ को बांट रहा हूँ। ಕೇಳ್ತಾ ಇದ್ದೀರಾ? क्या आप सुन रहे हैं? ಲ್ಯಾಂಡ್ ತಗೊಂಡ್ವಿ, जमीन हमने खरीद लिया, ಮುಂದಿನ ದಾರಿ ನಮಗೆ ಗೊತ್ತಿಲ್ಲ, आगे का रास्ता नहीं पता, ಎಣ್ಣೆ ಎಲ್ಲಿ ಹಾಕ್ಬೇಕು ಗೊತ್ತಿಲ್ಲ, इन्हें कहाँ पर करना है ಯಾವ पता नहीं, ಕಚೇರಿಗೆ ಹೋಗ್ಬೇಕು ಗೊತ್ತಿಲ್ಲ, कौन से वर्ग में जाना है पता ಹೋದ್ರೂ नहीं, ಸಹ अगर जाएंगे तो ನಮಗೆ भी ಯಾವ ಗ್ಯಾರಂಟಿ ಇಲ್ಲ. वो कोई गारंटी नहीं ಯಾಕೆ है, ನಮಗೆ ಗೊತ್ತು, क्योंकि हम जानते हैं ನಮ್ಮ ಒಂದು ಈ ಧರ್ಮದ ಹೆಸರು ಕೇಳಿದ ತಕ್ಷಣ ये धर्म के नाम को सुनते ही ಪೇಪರ್ ಮುಂದೆ ಹಾಕ್ಬಿಡ್ತಾರೆ. पेपर को आगे अल्ले कर बिगड़ता देंगे है। और वहीं पर रुक नमको जाएगा। तो कष्ट ಇದೆ. हम जानते हैं कि यार कठिनाई इधर है। है। कौन है? ಮನುಷ್ಯರಲ್ಲಿ ದಯ ಹುಡುಕ್ಬೇಡ್ರಿ, मनुष्यों में दया मत ढूंढिए, ಅದು ಸಿಕ್ಕೋದಿಲ್ಲ. वो नहीं मिलेगा, ಸಿಕ್ಕರೂ ಸಹ अगर मिलेगा तो भी ನಿನ್ನನ್ನು ಗುಲಾಮವನ್ನ ಮಾಡ್ಕೊಳ್ತಾರೆ. आपको वो गुलाम बना देगा। ಆದ್ರೆ ನಾನು ನಿಮಗೆ ಹೇಳಿದೆ, लेकिन मैंने आपसे कहा ಪ್ರತಿಯೊಂದು हर एक ಮಹತ್ ಕಾರ್ಯಗಳು चमत्कार
ತಿರುಗಿ ನೆರವೇರುವುದಕ್ಕಾಗಿ वापस पूरा होने के लिए ಕಾಯ್ಕೊಂಡಿವೆ, इंतजार कर रहे हैं। ಕಳೆದ ಸೆಪ್ಟೆಂಬರ್ ಬಂತು, पिछले सितंबर आया, ಸೆಪ್ಟೆಂಬರ್ ಅಂತಕ್ಕೆ ಅನ್ಕೊಳ್ತೀನಿ. सितंबर के अंत में शायद ಬ್ರದರ್ ಮಲ್ಲಿಕಾರ್ಜುನ್ ಅವರು भाई मल्लिकार्जुन ಹಗಲು ರಾತ್ರಿ ಏನೋ ಓಡಾಡಿ दिन रात भाग दौड़ ಏನೋ कर ಕೊಂಡುಕೊಳ್ಳೋದಕ್ಕೆ ಸಹಾಯ ಮಾಡಿದ್ರು. खरीदने के लिए उन्होंने मदद किया। ರಿಜಿಸ್ಟ್ರೇಷನ್ ದಿನ रजिस्ट्रेशन के दिन ದೇವರ ಹೃದಯದಲ್ಲಿ ಮಾತಾಡ್ದ, परमेश्वर ने उनके हृदय ನೀವು में बात ಪ್ರಾರ್ಥನೆ किया। ಇರ್ರಿ ಅಣ್ಣ, आप प्रार्थना में ನಾವೆಲ್ಲ रहिए, ಮಾಡ್ತೀವಿ. हम सब कुछ करेंगे। ರಿಜಿಸ್ಟ್ರೇಷನ್ ದಿನ रजिस्ट्रेशन के दिन ಒಂದು 10 ನಿಮಿಷ ಮಾತ್ರ ನಾನು ಹೋಗಿ ಸೈನ್ ಮಾಡಿ ಬಂದೆ. सिर्फ 10 मिनट जाकर मैंने साइन ಏನ್ किया। ಪ್ರಾರ್ಥಿಸಿದ್ನೋ क्या जो प्रार्थना ದೇವರು मैंने ಅದನ್ನ किया ದಯಪಾಲಿಸಿದ. परमेश्वर ने उसे दे ನಾನು दिया। ಹೇಳಿದೆ, ದೇವರೇ मैंने कहा परमेश्वर ನನಗೆ ಖರೀದಿಗೋಸ್ಕರ ಕಚೇರಿ ಓಡಾಡ್ಲಿಕ್ಕೆ ಆಗೋದಿಲ್ಲ. खरीदी के लिए हर एक वर्ग में मैं नहीं भाग दौड़ कर सकता। ನಮ್ಮ ಪ್ರಾರ್ಥನೆ ಹೇಗಂದ್ರೆ हमारा प्रार्थना ಒಂದ್ಸಾರಿ कैसे ಅದನ್ನ है? ಹೇಳಿ ಬಿಟ್ಟು ಬಿಡ್ತೀವಿ, एक बार आकर कहकर छोड़ देते हैं, ಆಗೋದಿಲ್ಲ. वो नहीं होगा। ಮೊದಲೇ ಸಾರಿ ತಟ್ಟಿದಾಗ ಬಾಗಿಲು ತೆರೆದೇ ಹೋದ್ರೆ ತಟ್ತಾನೆ ಇರಬೇಕು. पहली बार खटखटाने के बाद ಈ दरवाजा नहीं ಪಾಸ್ಟರ್ खुला तो वापस 3 खटखटाना। ತಿಂಗಳು ದಿನಕ್ಕೆ 10 ಗಂಟೆ ಬೆಳಗ್ಗಿಂದ ಸಾಯಂಕಾಲ ತಟ್ಟಿದ್ರು. यह पास्टर 3 महीने सुबह से लेकर शाम तक खटखटाते ही रहे। ನಾನು ಇದನ್ನ ಬೋಧಿಸ್ತಾ ಇರುವಾಗ ಒಂದು ಕಾಂಗ್ರಿಗೇಷನ್ ನಲ್ಲಿ ಒಂದು ಬದಲಾವಣೆಯನ್ನು ನಾನು जब ಕಾಣ್ತಾ मैं इसे ಇದ್ದೇನೆ. प्रचार कर रहा हूँ, बीड़ में एक बदलाव को मैं ಏನೋ ಒಂದು महसूस कर रहा हूँ। ಬದಲಾವಣೆ, ಅಭಿಷೇಕ, ದೂತರು ಮತ್ತು ಅಭಿಷೇಕ ನಿಮ್ಮನ್ನು ಆವರಿಸಿಕೊಳ್ತಾ एक ಇದೆ. बदलाव का अभिषेक आपके मनस ऊपर उतर आ ಮಾಡ್ರಿ. रहा है। आप मन कीजिए, ಮನಸ್ಸು ಮಾಡ್ಕೊಳ್ರಿ, आप मन कीजिए, ಮನಸ್ಸು ಮಾಡ್ಕೊಳ್ರಿ. आप मन कीजिए। ಕತ್ತೆಯನ್ನು ನೋಡ್ಬೇಡ್ರಿ, गधे को मत देखिए, ಸವಾರನನ್ನ ನೋಡ್ರಿ. उस पर सवार होने वाले यीशु को ಸವಾರನನ್ನ देखिए, ದೃಷ್ಟಿಸ್ರಿ. उस पर रहने वाले सवार पर ಕತ್ತೆ नजर ಮೇಲಿರುವಂತ रखिए। ಯೇಸುವನ್ನ ದೃಷ್ಟಿಸ್ರಿ. यीशु मसीह के और आप दो ನಿರ್ಧಾರ नजर ತೆಗೆದುಕೊಳ್ಳ್ರಿ. रखिए। एक फैसला आप ನನ್ನ लीजिए। ಮನಸ್ಸು ಎಷ್ಟು ನನಗೆ ನೋಯಿಸಿದ್ರು ಚಿಂತೆ ಇಲ್ಲ. मेरा मन चाहे कितना भी मुझे तकलीफ क्यों ना दे, ನಾನು 2 ತಾಸು ದೇವರ ಸನ್ನಿಧಿಯಲ್ಲಿ ಬಿದ್ಕೊಳ್ತೇನೆ. मैं 2 घंटे परमेश्वर की उपस्थिति में ಆ पड़ा रहूंगा। ಕಾನಾನ್ಯ ಸ್ತ್ರೀ ಹಾಗೆ उस ಬಿದ್ಕೊಳ್ತೇನೆ. कनानी स्त्री के जैसे मैं पड़ा रहूंगा। आमीन, ಆಮೆನ್. आमीन। 3 ತಿಂಗಳು 3 महीने ಪ್ರಾರ್ಥಿಸಿದೆ. मैं प्रार्थना मैंने किया, ಸಡನ್ ಆಗಿ और अचानक से ಸೆಪ್ಟೆಂಬರ್ ಅಲ್ಲಿ सितंबर महीने में ಒಳ್ಳೆ ಆಫೀಸರ್ एक अच्छे से ऑफिसर ಭೇಟಿ ಆದ್ರು. वो हमसे मिले। ವಿಕ್ಟರ್ ಬ್ರದರ್ ಫ್ರೆಂಡ್ ಆದ್ರು. भाई विक्टर के दोस्त वो ನಾನು बने। ಅನ್ಕೊಳ್ತಾ ಇದ್ದೆ, मैं सोच रहा था ನಾವು ಎಲ್ಲಿ ಹೋಗೋದಂತ. हम कहाँ जाना ಇವ್ರು है ಹೇಳಿದ್ರು, करके। इन्होंने कहा ಒಂದ್ಸಾರಿ ಬಂದು ಭೇಟಿ ಆಗ್ರಿ, एक बार आकर आप मिलिए, ಅವ್ರು ಸಹಾಯ ಮಾಡ್ತಾರೆ. वो मदद करेंगे। ನನ್ ಕಲ್ಪನೆ मेरा कल्पना मेरा कल्पना ಅವ್ರು है, ಎಲ್ಲಿ ಹೋಗ್ಬೇಕು, वो कहाँ पर जाना ಏನ್ है, ಮಾತಾಡ್ಬೇಕು, क्या बात करना है, ಎಷ್ಟು ಕೊಡಬೇಕು, कितना देना है, ಇವುಗಳನ್ನು ನಮಗೆ ಹೇಳ್ಕೊಟ್ಟು ನಾವು ಹೋಗ್ಬೋದಂತ. इसे बता कर देंगे तो हम जाना ಹೋಗಿ है। ಭೇಟಿ ಆದ್ವಿ. हम जाकर मिले। ನೆನಪಿಟ್ಕೊಳ್ರಿ, आप याद रखिएगा ನಾನು ಏನ್ ಹೇಳ್ದೆ, मैंने क्या कहा। ಬೈಬಲ್ ನೀನು ಓದುವಂತ ಒಂದೊಂದು ಮಾತ್ ಕಾರ್ಯ बाइबल ने पढ़वे वाला एक एक चमत्कार ತಿರುಗಿ ನೆರವೇರುವುದಕ್ಕಾಗಿ ಕಾದುಕೊಂಡಿವೆ. वापस पूरा होने के लिए इंतजार कर रहे हैं। ನೀವು ಬೈಬಲಿನ ಸಮಯದಲ್ಲಿಯೇ आप बाइबल के ಇನ್ನೂ समय ಜೀವಿಸ್ತಾ में ಇದ್ದೀರಾ. ही जी रहे हैं। You are living in the biblical times. आप बाइबल के समय में ही अभी जी ನೀವು रहे ಅಂತೀರಾ, हैं। आप कहेंगे ಪಾಸ್ಟ್ರೇ, पास्टर, ಬಿಬ್ಲಿಕಲ್ ಟೈಮ್ ಅಂದ್ರೆ बाइबल का समय यानी ನಮ್ಮ ಬೈಬಲ್ ಕಾಲೇಜ್ ಅಲ್ಲಿ ಕಲಿಸಿರೋದು हमारे बाइबल कॉलेज में जो सिखाया ಅಬ್ರಹಾಮನ है, ಸಮಯ, अब्राहम का समय ಪೌಲನ है, ಸಮಯ, वो पौलुस का समय ಯೇಸುವಿನ है, ಸಮಯ. वो यीशु का समय है, ಅವಕ್ಕೆ ಬಿಬ್ಲಿಕಲ್ ಟೈಮ್ಸ್ ಅಂತಾರೆ ಪಾಸ್ಟ್ರೇ. और उसे बाइबल का समय कहते हैं। ನೀವು ಬೈಬಲ್ पास्टर, ಸ್ಕೂಲಿಗೆ ಹೋಗಿಲ್ಲ. आप बाइबल स्कूल ही नहीं गए। ಅಯ್ಯ ತಜ್ಞನೇ, श्रीमान, ನಾನು ಬೈಬಲ್ ಸಮಯ ಅಂದ್ರೆ ಏನಂತ ಅರ್ಥ ನಿನಗೆ ಹೇಳ್ತೀನಿ ಕೇಳು. बाइबल समय यानी उसका मतलब बताता हूँ, सुनिए। ಅಬ್ರಹಾಮನ ಸಮಯದಲ್ಲಿ ಜೀವಿಸುವುದು ಬೈಬಲ್ ಸಮಯ ಅಲ್ಲ. अब्राहम के समय में जीना बाइबल का समय नहीं है, ಆದ್ರೆ लेकिन ಅಬ್ರಹಾಮನು ಸತ್ತೋಗಿರಬಹುದು. अब्राहम मर चुका होगा। ಅಬ್ರಹಾಮನಿಗೆ ಭೇಟಿಯಾದಂತ ದೇವದೂತನ್ನ ತಿರುಗಿ ಭೇಟಿ ಆಗುವುದು ಬೈಬಲಿನ ಸಮಯ. अब्राहम से जो देवदूत मिला वो वापस मिलने वाला ही बाइबल का समय ಅಬ್ರಹಾಮನು है। ಸತ್ತೋಗಿರಬಹುದು. अब्राहम मरा हुआ होगा, ಅಬ್ರಹಾಮನ ಮಾತ್ ಕಾರ್ಯವನ್ನ ತಿರುಗಿ ಪಡ್ಕೊಳ್ಳೋದು ಬೈಬಲ್ ಸಮಯದಲ್ಲಿ ಜೀವಿಸೋದು. लेकिन अब्राहम के चमत्कार को वापस हासिल करना बाइबल के समय में जीना है। ಯಾರಿಗಾದ್ರೂ ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು? क्या कोई समझ पा रहा है जो मैं कह रहा हूँ? ಬೈಬಲ್ ಸಮಯಕ್ಕೆ ತಿರುಗಿ ಬನ್ರಿ. बाइबल के समय में वापस लौटिए। ಸಂಸೋನನ ಕೂದಲು समसोन के ಬೆಳೆಯಲಿಕ್ಕೆ बाद ಪ್ರಾರಂಭವಾಯಿತು. वो वापस बढ़ने लगे। ಆಮೆನ್, आमेन, ಆಮೆನ್. आमेन। ಮೊದಲ ಸಾರಿ ಹೋಗಿ ಭೇಟಿ ಆದೆ. पहली बार मैं जाकर उनसे मिला, ಮೊದಲನೇ ವಿಸಿಟ್ ಅಲ್ಲಿನೇ पहले मिलन में ही ನನಗೂ ಕನ್ಫರ್ಮ್ ಆಯ್ತು. मुझे भी निश्चयता हो गया, ಒಂದು ದಿನ ಅವರೇ ಬರ್ಲಿಕ್ಕಿದ್ದಾರೆ. एक दिन वही आने वाले हैं। ಅವ್ರ ಬಾಯಿಂದ ಕೇಳ್ತೀರಾ ನೀವು? उनके मुंह से ही आप सुनेंगे।
ವಿಶ್ವಾಸಿ ಅಲ್ಲ, वो विश्वासी नहीं है। ನಾನು ಹೇಳ್ತೀನಿ, मैं कहता हूँ ನೆಹೆಮೀಯನ ಮೇಲಿದ್ದಂತ ಅರ್ಥಾಕ್ಷರ ಸಾರಸನು ವಿಶ್ವಾಸಿ ಆಗಿರಲಿಲ್ಲ. नेहमिया के ऊपर रहने वाला राजा भी वो विश्वासी नहीं ಆದ್ರೆ था, ನೆಹೆಮೀಯನು ಸತ್ತಿರಬಹುದು. लेकिन नेहमिया मरा होगा। ನೆಹೆಮೀಯನ ದೇವರು ಇವತ್ತು लेकिन ಜೀವಂತವಾಗಿದ್ದಾನೆ. नेहमिया का परमेश्वर आज भी जिंदा ಇದು है। ಬೈಬಲಿನ ಸಮಯದಲ್ಲಿ ವಾಸಿಸುವಂತದ್ದು. यही बाइबल के समय में वास करना है। ನೆಹೆಮೀಯಗೆ ದೇವರು ಅರ್ಥಾಕ್ಷರನ ಕೊಡುವುದಾಗಿದ್ರೆ अगर नेहमिया को परमेश्वर राजा हस्ताक्षर दे ಅವನು सकते हैं ಯಹೂದನಾಗಿರಲಿಲ್ಲ, तो वो यहूदी नहीं था, ಯೆಹೋವ ದೇವರನ್ನು ನಂಬುವನಾಗಿರಲಿಲ್ಲ, यहोवा परमेश्वर पर विश्वास करने वाला ಅವನು नहीं था, ಅನ್ಯನಾಗಿದ್ದು वो एक अन्य रहकर ದೇವರ ಆಲಯವನ್ನು ಕಟ್ಟುವುದಕ್ಕಾಗಿ ತನ್ನ ಭಂಡಾರದಿಂದ ಐಶ್ವರ್ಯವನ್ನು ಕೊಡುವಂತ ಅರಸನನ್ನ ದೇವರು ಎಬ್ಬಿಸುವುದಾಗಿದ್ರೆ, अपने खजाने से परमेश्वर के भवन को बांधने के लिए अगर परमेश्वर उस राजा को उठा सकते हैं तो ದೇವರಿಗೆ ನೆಹೆಮೀಯನು ಬೇಕು. परमेश्वर को नेहमिया चाहिए। ನೆಹೆಮೀಯನು ಸತ್ತಿರಬಹುದು, नेहमिया मरा हुआ होगा, ಅವನ ಪ್ರಾರ್ಥನೆ ಸತ್ತಿರಬಹುದು, उसका प्रार्थना मर गया होगा, ಆದ್ರೆ ನೆಹೆಮೀಯನಿಗೆ ಪ್ರಾರ್ಥನೆಯಲ್ಲಿ ನಡೆಸಿದಂತ ಆತ್ಮನು ಇವತ್ತು ಜೀವಂತವಾಗಿ ನಿನ್ನ ಮೇಲೆ ನನ್ನ ಮೇಲೆ ಇದ್ದಾನೆ. लेकिन नेहमिया को प्रार्थना में चलाने वाला आत्मा आज भी आप और मेरे ऊपर जिंदा है। ನೆಹೆಮೀಯನನ್ನ ಹೇಗೆ ನಡೆಸಿದ್ನೋ, नेहमिया को जिस तरह से ನೀನು चलाया, 2 ಗಂಟೆ ತೆಗೆಯುವುದಾಗಿದ್ರೆ, आप 2 घंटा ನೀನು निकालेंगे 3 तो, ಗಂಟೆ ತೆಗೆಯುವುದಾಗಿದ್ರೆ, आप 3 घंटा निकालेंगे ನೀನು तो, 4 ಗಂಟೆ आप ತೆಗೆಯುವುದಾಗಿದ್ರೆ, 4 घंटा निकालेंगे तो, ನಿನ್ನನ್ನು ಸಹ ಅದೇ ರೀತಿ ಅದೇ ಹಾಸುವೆಯಲ್ಲಿ ನಿನ್ನನ್ನು ನಡೆಸ್ತಾನೆ. आपको भी उसी तरीके से उसी भूख में वो आपको चलाएंगे। ಎಷ್ಟು ಜನ ಕೇಳ್ತಾ ಇದ್ದೀರೋ कितने लोग आप सुन रहे हैं? ಎಷ್ಟು ಜನ ನಿರ್ಧರಿಸ್ತಾ ಇದ್ದೀರೋ आप में से ಗೊತ್ತಿಲ್ಲ. कितने लोग फैसला कर रहे हैं मैं नहीं जानता। ಗೆಳೆಯರು ಸಾಕು, दोस्त काफी है, ಸಾಕು, अब बस है, ತಿರುಗುವುದು ಸಾಕು, घूमना फिरना काफी ನಿನ್ನ है, ಬಿಸ್ನೆಸ್ ಡಬಲ್ ಆಗ್ಬೇಕು. आपका बिजनेस डबल होना है। ಮೋಸ ನಮಗೆ ಬರೋದಿಲ್ಲ, धोखा हमें नहीं आता, ಸುಳ್ಳು ನಮಗೆ ಗೊತ್ತಿಲ್ಲ, झूठ हमें पता नहीं है, ನಮಗೆ ಒಂದೇ ಗೊತ್ತು, हमें एक ही पता है। ದೇವರ ಸನ್ನಿಧಿಯಲ್ಲಿ ಕಾದುಕೊಳ್ಳುವಾಗ परमेश्वर की उपस्थिति में जब इंतजार करेंगे, ಬಿಸ್ನೆಸ್ ಅನ್ನು ಮುಗಿಸಿ बिजनेस को खत्म ಮನೆಗೆ करके ಹೋದ್ಮೇಲೆ घर वापस जाने 2 के ತಾಸು बाद ಪ್ರಾರ್ಥಿಸು. 2 घंटे प्रार्थना ದೇವರೇ, कीजिए, परमेश्वर ಮುಂದಿನ ಹೆಜ್ಜೆಯಲ್ಲಿ आगे का कदम कहाँ पर। ಯಾರಾದ್ರೂ ಇಲ್ಲಿದ್ರೆ ಒಂದ್ಸರಿ ಆಮೇಲೆ अगर कोई यहाँ पर है तो एक बार आमेन आप कहेंगे। ತೆಗೀರಿ ನಿಮ್ಮ ಪುಸ್ತಕಗಳನ್ನ. आपके पुस्तकों को ಇನ್ನು खोलिए, ಯಾರ್ಯಾರು ನಿರ್ಧಾರ ಮಾಡ್ಲಿಲ್ವೋ अभी जिस किसी ने ನಿಮ್ಮ फैसला नहीं ಪ್ರಾರ್ಥನೆ किया है, ಸಮಯವನ್ನ ಈಗ ನಿರ್ಧರಿಸಿರಿ. आपके प्रार्थना के समय को अब आप फैसला कीजिए, ಬರ್ಕೊಳ್ಳಿ. उसे लिख लीजिए। 11 ಗಂಟೆಗೆ ಹೇಳ್ತೀನಿ, 11 बजे मैं उठूंगा, ಪ್ರಾರ್ಥಿಸ್ತೀನಿ, प्रार्थना करूंगा, 1 ಗಂಟೆವರೆಗೆ 1 ಪ್ರಾರ್ಥಿಸ್ತೀನಿ, बजे तक प्रार्थना करूंगा, ಬರ್ಕೊಳ್ಳಿ. उसे लिख लीजिए। ಮಧ್ಯಾಹ್ನ 3 ಗಂಟೆಗೆ दोपहर के 3 बजे ನಿಮ್ಮ ಅನುಕೂಲ, आपके ನಿಮ್ಮ ಸಮಯ. आपके समय के हिसाब ಆದ್ರೆ ಇವತ್ತು से, ನಿರ್ಧರಿಸಿ लेकिन आज आप फैसला कीजिए कृपया करके। ಒಂದು ವೇಳೆ अगर ಇದನ್ನು ನಾನು ನುಡಿತಾ ಇದ್ರೆ इसे मैं कह रहा होता तो ನಿಮಗೆ ಅದರಲ್ಲಿ ಯಾವ ಲಾಭ ಇಲ್ಲ, आपको इसमें कोई लाभ नहीं ಆದ್ರೆ है, ದೇವರ ಆತ್ಮ ನುಡಿತಾ ಇದ್ರೆ लेकिन परमेश्वर का आत्मा कह रहे हैं ನೀನು तो ಕಟ್ಟಲ್ಪಡ್ತೀಯ. आप बांधे जाएंगे। ಮೊದಲನೇ ದಿನ ಭೇಟಿ ಆದ್ವಿ ಅವರನ್ನ, पहले दिन हम उनसे मिले, ನಾನು ನಿರೀಕ್ಷಿಸಿದ್ದೇ ಒಂದು, मैंने दूसरा ही निरीक्षा किया था। ನಾನು ನಿರೀಕ್ಷಿಸಿದ್ದೇನೆಂದ್ರೆ मैंने क्या निरीक्षा किया था? ನಾನು ಫೋನ್ ಮಾಡ್ತೀನಿ ಇಂತ ಕಚೇರಿಗೆ ನೀವು ಹೋಗ್ರಿ ಅಂತ मैं ಹೇಳ್ತಾರೆ. फोन करूंगा और ऐसे ऑफिस में तुम जाओगे कि वो ಅದು ನನಗೆ कहेंगे। ಗೊತ್ತೇ ಇರಲಿಲ್ಲ. लेकिन मुझे पता ही नहीं था ದೇವರು ಕಳಿಸಿದ್ದು ಅರ್ಥಶಾಸ್ತ್ರನನ್ನಂತ. परमेश्वर ने अर्था शख्स को भेजा है कह के। नेहमिया ಎದ್ದೇಳು. आप उठ जाए। ಹೌದು, हाँ, ಯೋಗ್ಯತೆ ಇಲ್ಲ. योग्यता नहीं है। ಹೌದು, हाँ, ಮನುಷ್ಯ ಮಾತ್ರದವರು हम सिर्फ मनुष्य ही है, ಬಿದ್ದಿದ್ದೇವೆ. हम गिरे हुए हैं। ಯೇಸುವೆ, यीशु, ಯಜಮಾನನ ಮೇಜಿನಿಂದ ಬೀಳುತ್ತಾ ತುಂಡುಗಳನ್ನಾದ್ರೂ ತಿನ್ನುವಷ್ಟು ಕೃಪೆ ಉಂಟಾಗ್ಲಪ್ಪ. मालिक के मेज से गिरने वाले टुकड़े खाने उतना तो योग्यता रहे। ಆ ಭಾವನೆಯಿಂದಾದ್ರೂ ನೀನು ಪ್ರಾರ್ಥನೆ ಸ್ಟಾರ್ಟ್ ಮಾಡು. उस भावना में तो आप प्रार्थना प्रारंभ कीजिए। ಸಾಷ್ಟಾಂಗ ಬೇಡು, साष्टांग पर ಅವನ जाओ, ಕಾಲು ಹಿಡ್ಕೋ. उनके पैरों को पकड़ लीजिए। ಯಾರಿಗಾರ ಅರ್ಥ ಆಗ್ತೈತಲ್ಲ? क्या कोई समझ पा रहे जो मैं कह रहा ಹಿಡ್ಕೋ. हूँ? उनके पैरों को पकड़ लीजिए। ಒದ್ದಿದ್ರೆ ಒದ್ದಿ ಸ್ವಾಮಿ, लात मारना है तो मारिए परमेश्वर। ಎಲ್ಲೋಗ್ಲಿ ನಾನು मैं कहाँ पर जाऊँ? ನಿನ್ನ ಸನ್ನಿಧಿಯಲ್ಲಿ ಬಿದ್ದುಕೊಳ್ತೀನಿ. आपके उपस्थिति में मैं पड़ा रहूंगा। ಒಂದಿನ ಒಣ ಆಗ್ಬೋದು, 2 ದಿನ ಒಣ ಆಗ್ಬೋದು, 1 दिन 2 दिन सूखापन 3 महसूस ದಿನ हो ಒಣ सकता ಆಗ್ಬೋದು. है, 3 दिन सूखापन महसूस हो सकता ನಿನ್ನಲ್ಲಿ है। ಕೊಟ್ಟಿರುವ ಮಮತೆನೇ ನಿನ್ನನ್ನು ಬದುಕಲಿಕ್ಕೆ ಬಿಡೋದಿಲ್ಲ. ಅಷ್ಟೊಂದು ಮಮತೆ ಮನುಷ್ಯರಿಗೆ ಕೊಟ್ಟಿರುವ ಆತನಿಗೆ, ಆ ಮಮತೆಯನ್ನು ಸೃಷ್ಟಿಸಿದ ಆತನಿಗೆ ನಿನ್ನ ಮೇಲೆ ಮಮತೆ ಬರದೇ ಇರ್ತದ? जो ममता प्रभु ने आपको दिया है वही आपका बच्चों के लिए इतना बहता है, तो उस ममता का सृष्टिकर्ता को आपके ऊपर ममता नहीं बहेगा क्या? पेड़िदा इರ್ತದ?
ಆಮೇನ್. आमेन। ಇಲ್ಲೇ ಇದೆಯಾ ಅನ್ಕೊಳ್ತೀನಿ. आप यहीं पर हो के ನನಗೆ ಗೊತ್ತು ದೇವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. मैं जानता हूँ कि परमेश्वर आप सबके साथ बात कर रहे हैं। ಸೈತಾನ್ ನೀವು ನಿರ್ಧಾರ ಮಾಡ್ದಂಗೆ ನಿಮಗೆ ತಡಿತಾ ಇದ್ದಾನೆ. शैतान फैसला न करे उस तरीके से आपको रोक कर ಅವನಿಗೆ ಅಧೀನ ಆಗಬೇಡ್ರಿ ನೀವು. उसके अधीन में आप मत जाइएगा। ನಿಮ್ಮ ಪ್ರಾರ್ಥನಾ ಸಮಯವನ್ನು ಬರ್ಕೊಳ್ಳ್ರಿ. आपके प्रार्थना के समय को लिख लीजिए। ಇನ್ನು ಕೆಲವರಿಗೆ ಹೇಳ್ತಾನೆ, और थोड़े लोगों से कहेगा, ಇಷ್ಟು ವರ್ಷದಿಂದ ಪ್ರಾರ್ಥಿಸ್ತಾ ಇದೀಯಾ, ಏನ್ ಸಿಕ್ತು? इतने सालों से तो प्रार्थना कर रहे हो, ಆದ್ರೆ ನಾನು ನಿನ್ನನ್ನು ಪ್ರಶ್ನಿಸ್ತೀನಿ. लेकिन मैं आपसे सवाल करता ನೀನು हूँ, ಪ್ರಾರ್ಥಿಸಿದ್ದನ್ನ ನೀನೇ ಪರೀಕ್ಷಿಸ್ಕೋ. आपने जो प्रार्थना किया आप ही उसको जांच लीजिए। ಎಷ್ಟು ಆಳವಾಗಿ, कितने ಎಷ್ಟು गहराई से, ಉಪವಾಸವಾಗಿ, कितना उपवास ಎಷ್ಟು रहकर, ಏಕಾಗ್ರತೆಯಿಂದ, कितना एकाग्रता ಎಷ್ಟು के ಒಂದೇ साथ, ಮನಸ್ಸಿನಿಂದ, कितना एक ही मन के ಎಷ್ಟು साथ, ಕಳಕಳಿಯಿಂದ, कितने तड़प के ಎಷ್ಟು साथ, ಗಂಟೆವರೆಗೆ कितने ಪ್ರಾರ್ಥಿಸಬೇಕಾಗಿತ್ತು, घंटों तक प्रार्थना करना ಅಷ್ಟು था। ನಿಜವಾಗಿಯೂ क्या ಪ್ರಾರ್ಥಿಸಿದ್ದೀಯಾ? सही में आपने उतना प्रार्थना किया है? ಸೈತಾನನ ಸುಳ್ಳು ಕೇಳಬೇಡ ನೀನು. शैतान के झूठ को आप मत सुनिए। ಆ ವಿಚಾರಗಳು ಬಂದದ್ದು ಸೈತಾನ್ನಿಂದ. वह सोच शैतान की ओर से आए हैं। ಇಷ್ಟೊಂದು ಪ್ರಾರ್ಥನೆ ಅಂತ ನಮ್ಮ ಚರ್ಚಲ್ಲಿ ಆ ಕುಟುಂಬಕ್ಕೆ ಏನು ಒಳ್ಳೇದಾಯ್ತು ಅಂತ ಆತನ ಹೇಳ್ತಾನೆ. इतना प्रार्थना करते हैं, उस परिवार को क्या अच्छा हुआ है कि वो पूछता ಧ್ಯಾನ है। ಕೊಡಬೇಡ ನೀನು. आप उसकी ओर ध्यान मत दीजिए। ನಮ್ಮನ್ನ ನೋಡು, हमें देखिए, ಪೌಲನನ್ನ ನೋಡು, पौलुस को देखिए, ಪೌಲ ಹೆಂಗಿಚ್ಚೋರ್ನ ನೋಡು. पॉल एंगिचो को ಯಾಕೆ देखिए। ದೇವರು ಪ್ರಾರ್ಥನೆಗೆ ಉತ್ತರ ಕೊಡ್ಲಿಲ್ವಾ? क्यों परमेश्वर ने उनके प्रार्थना को ಯಾಕಂದ್ರೆ उत्तर ಅವರಲ್ಲಿ नहीं दिया? ಹಠ ಇತ್ತು. क्योंकि उनमें वो जिद ಅವರಲ್ಲಿ था। 10 ತಾಸು ಬೇರೆ ಯಾವುದನ್ನು ಮುಟ್ಟದೆ ಕೂತುಕೊಳ್ಳುವಂತ ಹೃದಯವಿತ್ತು. उनमें 10 घंटा दूसरा और के बगैर प्रार्थना करने का मन उनमें था। ಅವರಿಗೆ 3 ತಿಂಗಳು ಮನುಷ್ಯನ ಯಾವ ಕಾರ್ಯಕ್ರಮಕ್ಕೂ ಬೆಲೆ ಕೊಡದೆ ತನ್ನ ಸಾಧನೆಗೋಸ್ಕರ ಒತ್ತು ಕೊಡುವಂತ ಛಲ ಇತ್ತು. वहां पर 3 महीने दूसरे कोई भी कार्यक्रम को छोड़कर वो प्रार्थना में बैठने वाला जिद और मन उनमें था। ಕೇಳ್ತಾ ಇದ್ರ ಅನ್ಕೊಳ್ತೀನಿ. आप सुन रहे कि मैं विश्वास करता हूँ। ಈ ನಮ್ಮ ಅರ್ಥಶಾಸ್ತ್ರನ ಹೇಳ್ದ, ನಮ್ಮಯ್ಯ ಕಳಿಸಪಟ್ಟಂತ ಅರ್ಥಶಾಸ್ತ್ರ हमारे लिए भेजे गए अर्थशास्त्र उन्होंने कहा। ಅವಾಗ ಫಾದರ್ ಅಂತಿದ್ರು. वो फादर कहते थे। ಫಾದರ್ फादर ಚಿಂತೆ ಮಾಡಬೇಡ್ರಿ आप ನೀವು, चिंता मत कीजिए, ನಾನೆಲ್ಲ ಹೆಲ್ಪ್ ಮಾಡ್ತೀನಿ. मैं सब कुछ मदद करूंगा। ವಿಶ್ವಾಸಿಗಳಲ್ಲ, वो विश्वासी नहीं ಕ್ರೈಸ್ತರಲ್ಲ. है, वो मसीह लोग नहीं हैं। ಸುವಾರ್ತೆ ಸೇವೆಯನ್ನ ಅಡ್ಡ ಹಾಕುವಂತ ಜನಾಂಗದಿಂದ ಬಂದವರು. वो सुसमाचार को रुकावट करने वाले जनांग से आए व्यक्ति हैं। अंतौर। ऐसे व्यक्ति ನೀವು ಏನೇನ್ ಪೇಪರ್ ಬೇಕಾಗ್ತದೆ ಲಿಸ್ಟ್ ಕೊಟ್ಟು, जो पेपर चाहिए उसका लिस्ट उन्होंने दिया। ನೀವು ಬರ್ಲಿಕ್ಕೆ ಹೋಗ್ಬಿಡ್ರಿ. आप मत आइए। ನಾನು ವಿನಾಯಕನ್ ಕರ್ಕೊಂಡು ಹೋಗಿದ್ದೆ. मैं भाई विनायक को ले ಇವನ गया ಹತ್ರ था। ಕೊಟ್ಟು ಕಳಿಸ್ರಿ. इनके हाथ में देकर भेजिए। ಅವನಷ್ಟು ಕಳಿಸ್ಬಿಡ್ರಿ. उतना भेज दीजिए, ಸಾಕು. काफी ಅವು है। ಎಲ್ಲಿ ಕಳಿಸ್ಬೇಕು ನಾನು ಕಳಿಸ್ತೀನಿ. वो कहाँ पर भेजा जाना है मैं भेजूंगा। ಮೊನ್ನೆ ಗುರುವಾರ ರಜೆ. परसों गुरुवार के दिन जो छुट्टी था। ಆಮೆನ್ आमेन ಆಮೆನ್ आमेन। ಇನ್ನು ಇಲ್ಲೇ ಇದ್ದೀರಾ? क्या अभी भी आप मेरे ಯಾಕೆ पर ನಿಮ್ हैं? ಜೊತೆ ಹಂಚ್ಕೊಳ್ತಾ ಇದ್ದೀನಿ? क्यों मैं इस विषय को आपके ಇದು साथ बांट रहा ತಟಕ್ಕಂತ हूँ? ಅಕಸ್ಮಾತ್ ಆಯ್ತಾ? ये अचानक से संयोग ನಮ್ಮ से हो ಹಣೆ गया? ಬರ ಚೆನ್ನಾಗಿದೆಯಾ? या फिर हमारा नसीब अच्छा है? ಅಥವಾ ಬೈಬಲಿನ ಇನ್ನೊಂದು ಮಾತ್ ಕಾರ್ಯ ಪುನರಾವರ್ತಿಸ್ತಾ ಇದೆಯಾ? या फिर पवित्र शास्त्र का चमत्कार एक और बार दोहरा रहा है? ಪ್ರಾರ್ಥನೆಯ ಫಲ, प्रार्थना का फल ಎಂದಿಗೂ ಹುಸಿ ಆಗೋದಿಲ್ಲ. वो कभी भी व्यर्थ नहीं होता। ಆದ್ರೆ ಯಾವಾಗಲೂ ಒಂದು ಸಾರಿ ಪ್ರಾರ್ಥನೆ ಮಾಡುವುದಲ್ಲ, लेकिन कभी तो एक बार प्रार्थना करना नहीं, ಸತತವಾಗಿ निरंतर रीति से ಸಿಗುವವರೆಗೆ मिलने तक, ಛಲದೊಂದಿಗೆ, जिद के साथ, ಹಠದೊಂದಿಗೆ, जिद के साथ, ಒಂದೇ ಮನಸ್ಸಿನೊಂದಿಗೆ एक ही मन के साथ ಮಾಡುವ ಪ್ರಾರ್ಥನೆ. करने वाला प्रार्थना। ಆಮೆನ್. आमेन। ಪೇಪರ್ಸ್ ಕೊಟ್ವಿ. पेपर्स हमने दिए। ಮೊನ್ನೆ ಗುರುವಾರ ಸಿಕ್ಕರು. परसों गुरुवार के दिन वो मिले। ಏನ್ ಹೇಳ್ತಾರೆ ಏನ್ ಗೊತ್ತಾ? आप जानते हो क्या कहते हैं? 7 NOCಗಳು 7 NOC ನಮ್ಮಿಂದ ತೆಗಿಲಿಕ್ಕೆ ಹೋಗಿದ್ರೆ ಕುಣಿಸಾಡ್ ಬಿಡ್ತದೆ. अगर हम लेने चाहते तो हमें नचा देते। 2 ಬಹಳ ಮೇಜರ್ ಆಬ್ಜೆಕ್ಷನ್ಸ್. उसमें से 2 बहुत बड़े ಇದು ऑब्जेक्शंस, ಆಗಬಾರ್ದಂತ. ये नहीं होना है कह के। ವೈಯಕ್ತಿಕವಾಗಿ ಬೇಕಾದ್ರೆ ಇನ್ನು ಡಿಟೇಲ್ ಆಗಿ ಹೇಳ್ತೀನಿ. व्यक्तिगत तौर से मिलेंगे तो और विवरण में मैं बताऊंगा। ಒಂದ್ ವೇಳೆ ಆಬ್ಜೆಕ್ಷನ್ಗಳು ನಾವು ಮಾಡುವಾಗ ನಾವೇ ಮಾಡ್ತಾ ಇದ್ದು ಆಬ್ಜೆಕ್ಷನ್ ಬಂದಿದ್ರೆ, अगर हम ही करते समय वो ऑब्जेक्शन आते तो ವರ್ಷದವರೆಗೂ ಅವುಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಆಗ್ತಿರ್ಲಿಲ್ಲ. सालों तक हम उसे क्लैरिफाई नहीं कर पाते। ಅದಕ್ಕೆ ಸಂಬಂಧಪಟ್ಟಂತ ಬೇಕಂತ ಜನರನ್ನ ಕರೆಸಿದ್ರು. उसे संबंधित लोगों ನಮಗೆ को ಏನು उन्होंने बुलाया, ಗೊತ್ತಿಲ್ಲ. हमें कुछ भी ನಾವು नहीं ಸುಮ್ಮನೆ पता। ಪ್ರಾರ್ಥನೆ ಮಾಡ್ಕೊಂಡು ಮುಂದುವರಿತಾ वैसे ಇದ್ದೀವಿ. ही प्रार्थना ತಾವೇ करते आगे बढ़ ಕರ್ಸ್ಕೊಂಡ್ರು, रहे। उन्होंने खुद ತಾವೇ बुलवाया, ಡಿಸ್ಕಸ್ ಮಾಡಿದ್ರು, उन्होंने ही चर्चा ತಾವೇ किया, ಬೆದರಿಸಿದ್ರು, उन्होंने बताया, ತಾವೇ ತಿದ್ದಿದ್ರು, उन्होंने ठीक ತಾವೇ किया, ರಿಕ್ವೆಸ್ಟ್ ಮಾಡ್ಕೊಂಡ್ರು, उन्होंने ही विनंती ಎಲ್ಲೆಲ್ಲಿ किया, ಏನು ಮಾಡಬೇಕು ಅದನ್ನೆಲ್ಲ ತಾವೇ ಮಾಡಿದ್ರು. जहाँ कहीं कुछ करना है सब कुछ उन्होंने किया। ನಮಗೆ ಏನು ಗೊತ್ತಿಲ್ಲ. हमें कुछ भी नहीं पता, ನಮಗೆ ಒಂದೇ ಗೊತ್ತು. हमें एक ही चीज पता है। ನಾನು ನಿಮಗೆ ಹೇಳ್ತಾ ಇದ್ದೀನಿ, मैं आपसे कह रहा हूँ ಯಾರು ಇಲ್ಲ, कोई भी नहीं ಕರ್ತನು है, ಮಾತ್ರ. सिर्फ परमेश्वर है। ನಿನಗೆ ಅರ್ಥಶಾಸ್ತ್ರನ ಅವಶ್ಯಕವಾಗಿದ್ರೆ ಆತನ ಎಬ್ಬಿಸ್ತಾನೆ. आपको अर्थशास्त्र की जरूरत है तो वो उठाएंगे। Amen। ಕೇಳ್ತಾ ಇದ್ದೀರಾ ಅನ್ಕೊಳ್ತೀನಿ. आप सुन रहे हैं, ಯಾವುದನ್ನು विश्वास ಪ್ರಾರ್ಥನೆ करता हूं। ಇಲ್ಲದೆ ಮಾಡಬೇಡ್ರಿ. किसी भी चीज को प्रार्थना के बगैर मत कीजिए।
कीजिए। ಹುಡುಕ್ತೀರಾ? आप लड़का ढूंढ रहे हैं, 10 ದಿನ ಪ್ರಾರ್ಥಿಸ್ರಿ, 10 दिन प्रार्थना 20 ದಿನ कीजिए, ಪ್ರಾರ್ಥಿಸ್ರಿ, 20 दिन प्रार्थना ಉಪವಾಸವಾಗಿ कीजिए, ಪ್ರಾರ್ಥಿಸ್ರಿ. उपवास रहकर प्रार्थना ಯಾವ कीजिए। ಪಾಸ್ಟರ್ ನಿಮಗೆ ಹೆಣ್ಣು ತರೋದಿಲ್ಲ, कोई भी पास्टर आपको लड़की ಯಾವ नहीं ಪಾಸ್ಟರ್ लाएंगे, ನಿಮಗೆ ಗಂಡು ತರೋದಿಲ್ಲ. कोई भी पास्टर आपको लड़का नहीं लाएंगे। ಅಬ್ರಹಾಮನಿಗೆ ದೇವರು अब्राहम को परमेश्वर, ನಾನು ನಿನಗೆ ಹೆಣ್ಣನ್ನು ಒದಗಿಸ್ತೇನೆ ಅಂತ ಹೇಳಿ मैं तुम्हें लड़की दूंगा कहकर ಅವನು ತನ್ನ ಸೇವಕನನ್ನು ಕಳಿಸುವಾಗ वो अपने दास को जब भेज रहा था, ದೇವರು ತನ್ನ ದೂತನನ್ನು ಕಳಿಸಿ परमेश्वर अपने दूत को भेजकर ಈಸಾಕನಿಗೆ ಬೇಕಾದಂತ ಸರಿಯಾದ ಹೆಣ್ಣನ್ನೇ ईसाक के लिए जो ठीक लड़की चाहिए उसी ರೆಬೆಕ್ಕಳನ್ನ को, रेबेका को ಸಂಯೋಗವಾಗಿ ಸಮಯಕ್ಕೆ ತಂದು सहयोग बनाकर उस समय पर ಮಹತ್ लाकर ಕಾರ್ಯದಿಂದ चमत्कार के ओर से ಅಬ್ರಹಾಮನ ಮನೆತನಕ್ಕೆ ಸೊಸೆಯನ್ನು ಒದಗಿಸಿದ ಆತನು अब्राहम के घराने को बहू देने वाले ಅಬ್ರಹಾಮನು परमेश्वर, ಸತ್ತ, अब्राहम मर ಇಸಾಕನು गया, ಸತ್ತ, ईसाक मर गया, ರೆಬೆಕ್ಕಳು ಸತ್ತಳು. रेबेका मर गई, ಆದರೆ ಅವಳನ್ನು ತನ್ನಂತ ದೂತನು ಇನ್ನೂ ಇದ್ದಾನೆ. लेकिन उसे लाने वाला दूत अभी भी है। ಆ ಸಂಯೋಗವನ್ನ ಸೇರಿಸಿದಂತ ದೇವರು ಇನ್ನೂ ಇದ್ದಾನೆ. उस सहयोग को मिलाने वाले परमेश्वर अभी भी है। ನೀನು ಅಬ್ರಹಾಮನಂತೆ आप ಪ್ರಾರ್ಥಿಸುವುದಾಗಿದ್ರೆ अब्राहम के जैसे प्रार्थना करेंगे ಯಾವ तो ಸೇವಕರು ಅಲ್ಲ, कोई सेवक ಯಾವ नहीं, ಏಜೆಂಟ್ಗಳು ಅಲ್ಲ, एजेंट नहीं, ಆತನು ತರ್ತಾನೆ, लेकिन वो खुद ले आएंगे, ಆತನು ತರ್ತಾನೆ. वो आपके लिए ले आएंगे। ಪ್ರಾರ್ಥಿಸಬೇಕು, ನೀನು आपको प्रार्थना करना है, ಪ್ರಾರ್ಥಿಸಬೇಕು. आपको प्रार्थना करना है। ಬೈಬಲಿನ ಸಮಯದಲ್ಲಿಯೇ ಜೀವಿಸ್ತಾ ಇದೀಯಾ? बाइबल के समय में ही आप जी रहे हैं। ಇದು ಬೈಬಲಿನ ಸಮಯ. यह बाइबल का समय है। ಉಪವಾಸ ಮಾಡು, आप उपवास कीजिए, 40 ದಿನ ಉಪವಾಸ 40 ಮಾಡು, दिन उपवास 20 कीजिए, ದಿನ ಉಪವಾಸ ಮಾಡು, 20 दिन उपवास ದಿನಕ್ಕೆ कीजिए, 4 ಗಂಟೆ ಪ್ರಾರ್ಥಿಸು. इसके लिए 4 घंटे ಆ प्रार्थना ರೆಬೆಕ್ಕಳು कीजिए। ಎಲ್ಲೇ ಇದ್ದರು, वो रेबेका कहीं पर ಆ भी क्यों ना ಇಸಾಕನು हो, ಎಲ್ಲೇ ಇದ್ದರು, वो ईसाक कहाँ पर भी क्यों ना हो, ದೇವರು ತನ್ನ ದೂತನನ್ನು ಕಳಿಸಿ परमेश्वर अपने दूत को भेजकर ನಿನಗಾಗಿ ಸಂಯೋಗವನ್ನ ಸೃಷ್ಟಿ ಮಾಡ್ತಾನೆ. आपके लिए एक सहयोग को रचेंगे। ಆಮೆನ್. आमेन। ಕೇಳ್ತಾ ಇದ್ರೆ ಒಂದ್ಸಾರಿ ಆಮೆನ್ ಅಂತ अगर सुन ಹೇಳ್ತೀರಾ? रहे हैं तो एक बार आमेन आप ಪಾಸ್ಟ್ರೇ, कहेंगे। पास्टर, ಇವೆಲ್ಲ ಕೇಳೋದಕ್ಕೆ ಸುಂದರ, ये सब सुनने के लिए बहुत अच्छे ಮನುಷ್ಯನ हैं। ಪ್ರಯತ್ನವಿಲ್ಲದೆ ಏನೂ ಆಗೋದಿಲ್ಲ. मनुष्य के कोशिश के बगैर कुछ भी नहीं होता। ಅದಕ್ಕೆ ಹೇಳ್ತಾ ಇರೋದು, इसीलिए ही मैं कह रहा हूँ, ಪ್ರಾರ್ಥನೆಯಲ್ಲಿ ಪ್ರಯತ್ನಿಸು. प्रार्थना में आप कोशिश कीजिए। ಪ್ರಾರ್ಥನೆ ಇಲ್ಲದೆ ಕೆಲಸ ಮಾಡುವುದು प्रार्थना के बिना काम करना ನಿನ್ನ ಸಾಮರ್ಥ್ಯದಲ್ಲಿ ಕೆಲಸ ಮಾಡೋದು, आपके सामर्थ्य में काम ನಿನ್ನ करना, ಸಾಮರ್ಥ್ಯದಲ್ಲಿ ಹುಡುಕೋದು. आपके सामर्थ्य में ढूंढना है। ಇವತ್ತು ಬೆಳಿಗ್ಗೆ ವಿಶಾಲ್ ಜೊತೆ ಮಾತಾಡ್ತಾ ಇದ್ದೆ. सुबह के समय भाई विशाल के साथ मैं बात कर रहा ಸಾರಿ, था। ಐ ಆಮ್ ಓಪನಿಂಗ್ ಅ ಪರ್ಸನಲ್ ಥಿಂಗ್. एक व्यक्तिगत विषय में को क्षमा कर दीजिए। ಅವ್ರ ತಮ್ಮ ಯೌವನ ಪ್ರಾಯ, वो अपने युवक का समय, ಯೌವನಸ್ಥರ ಬುದ್ಧಿ, वो जवान व्यक्ति का ಹೊರಗಡೆ समय, ದೇಶಕ್ಕೆ ಕೆಲಸಕ್ಕೆ ಹೋಗ್ಬೇಕಂದಾಗ ಆಸೆ. बाहर देश में काम जाने के लिए ನಾನು आशा ಫೋನ್ है। ಮಾಡ್ದ. उन्होंने मुझे फोन किया, ನಾನು ಹೇಳಿದೆ ಎಲ್ಲ ಡೀಟೇಲ್ಸ್ ತಗೊಂಡೆ. सब विवरण मैंने लिया। ನಾನು ಹೇಳಿದೆ ನೀನ್ ತಡಿಬೇಕು, मैंने कहा तुम्हें ನೀನ್ रुकना है, ತಾಳ್ಬೇಕು. तुम्हें रुकना है, ಒಳ್ಳೇದಲ್ಲ. अच्छा नहीं ನಾನು ಆ है। ದೇಶದಲ್ಲಿ ಇದ್ದೆ, मैं उस देश में था, ಅಲ್ಲಿ ಪರಿಸ್ಥಿತಿ ನನಗೆ ಗೊತ್ತು. वहाँ के हालात मुझे पता है। ನೀನು ಮೊದಲು ತಾಳ್ಬೇಕು. पहले तुम्हें इंतजार ಇಲ್ಲ करना ಅಣ್ಣ, है। ಇಂತಿಂತವ್ರು ಆಗ್ಲೇ ಹೋಗಿದ್ದಾರೆ. नहीं अन्ना, ऐसे ऐसे लोग अभी गए हैं। ನನ್ನ ಮೊದಲನೇ ಪ್ರಶ್ನೆ, मेरा पहला सवाल, ಯಾವಾಗ ಹೋದ್ರು? वो कब गए? ನಿನ್ನೆನೆ ಹೋದ್ರಣ್ಣ. कल ही गए अन्ना। ನಾನು ಹೇಳಿದೆ ಒಂದು ತಿಂಗಳು ಕಾಯಿ, मैंने कहा एक ಅವ್ರು महीना ಏನು इंतजार ಹೇಳ್ತಾರೆ करो, ಕೇಳು, वो क्या कहते हैं सुनो, ಅನುಭವ ಕೇಳು. उनके अनुभव को सुनो। ಒಂದು ತಿಂಗಳು ಮತ್ತು ನೀನು ಹೋದ್ರೆ ನಿನಗೆ ಏನು ಲಾಸ್ ಆಗೋದಿಲ್ಲ. एक महीना छोड़कर जाओगे तो तुम्हें कोई लॉस नहीं ಈ होगा। ಕೆಲಸ ಹೋಗ್ಬಹುದು, यह काम शायद जा सकता ಇದಕ್ಕಿಂತ है, ಕಡಿಮೆ ಕೆಲಸ ಸಿಗಬಹುದು, इससे भी कम काम मिल सकता है, ಆದ್ರೆ ಒಂದು ವರ್ಷದಲ್ಲಿ ನಿನಗೆ ಪ್ರಮೋಷನ್ ಸಿಗ್ತದೆ. लेकिन एक साल में तुम्हें प्रमोशन ಆದ್ರೆ भी ಒಂದ್ಸರಿ मिलेगा। ಹೋದ ನಂತರ ಪಶ್ಚಾತ್ತಾಪಕ್ಕೆ ದಾರಿ ಇರೋದಿಲ್ಲ. लेकिन जाने के बाद पश्चाताप ताड़ो। के लिए रास्ता नहीं होगा। धीरज रखो। ಅವತ್ತನ ಆಯ್ತಣ್ಣ, उन्होंने कहा ठीक है फोन अन्ना। इट्टा। उन्होंने फोन ಇವತ್ತು ಬೆಳಿಗ್ಗೆ रखा। ಅವ್ರ ಅಣ್ಣ ಹೇಳ್ತಾನೆ, आज सुबह उनका भाई कहते ಅಣ್ಣ, हैं अन्ना, ಅದೇ ರಾತ್ರಿ उसी रात ಅದೇ ವ್ಯಕ್ತಿಯಿಂದ ಕಾಲ್ ಬಂತು. उसी व्यक्ति से कॉल आया। ಏನಪ್ಪಾ क्या है, ಬರ್ತಾ ಇದೀಯಾ? क्या तुम आ रहे हो? ಈತನ ಹೇಳ್ದ, ಅಣ್ಣ ಸೋಮವಾರ वो कहता है सोमवार। ನಾನು ಏಜೆಂಟ್ಗೆ ದುಡ್ಡು ಕೊಡ್ತಾ ಇದ್ದೀನಿ. मैं एजेंट को पैसा दे रहा ತಕ್ಷಣ हूँ। ಅಲ್ಲಿಂದ ಹೇಳ್ತದೆ, उसी क्षण उस तरफ आ से व्यक्ति आवाज ಹೇಳ್ತಾನೆ, कहता है, वो व्यक्ति कहता है इरू, नहीं रुको, ಅವಸರ ಮಾಡಬೇಡ, तुम जल्दबाजी मत ನನಗೆ करो। 9 ಗಂಟೆ ಕೆಲಸ ಅಂತ ಹೇಳಿ ನಿನ್ನೆ 11 ಗಂಟೆ ಕೆಲಸ ತೆಗೆದವ್ರೆ. मुझे 9 घंटा काम कहकर 11 घंटा काम दिया है। ಇಲ್ಲಿ ಪರಿಸ್ಥಿತಿ ಸರಿಯಾಗಿಲ್ಲ, यहाँ पर हालात बरोबर ಸ್ವಲ್ಪ नहीं है। ತಾಳಿಕೋ. थोड़ा सा तुम धीरज रखो। ನಿನ್ನ ಹಿಂದುಗಡೆಯಲ್ಲಿ ಒಂದು ಧ್ವನಿ ಹೊರಡುವುದು, आपके पीछे एक आवाज आएगा ಅದು ನಿನಗೆ ಬಲಗಡೆಯಲ್ಲಿ ತಿರುಗಿಕೋ, और वो आपको दाहिने ओर जाओ ಎಡಗಡೆಗೆ ತಿರುಗಿಕೋ या फिर बाइने ओर जाओ ಎಂಬುದಾಗಿ ನಿನ್ನೊಟ್ಟಿಗೆ ನುಡಿಯುವುದು. कहकर तुमसे बोलेगा। ಅದು ನೆಹೆಮೀಯನ ಜೊತೆಗೆ ಮಾತನಾಡಿದ ಧ್ವನಿ, वो नेहेमिया के साथ ಅದು बात करने ಅಬ್ರಹಾಮನ वाला ಜೊತೆಗೆ आवाज, ಮಾತನಾಡಿದ वो ಧ್ವನಿ, अब्राहम के साथ बात ಅದು करने वाला ಇಸಾಕನ आवाज, ಜೊತೆಗೆ वो ಮಾತನಾಡಿದ इसाक ಧ್ವನಿ, के साथ बात करने ಅದು वाला आवाज, ಯಾಕೋಬನ ಜೊತೆಗೆ वो ಮಾತನಾಡಿದ ಧ್ವನಿ, याकूब के साथ बात करने ಅದು वाला ನಿನ್ನ आवाज, ಜೊತೆಗೂ ಮಾತನಾಡ್ತಾ ಇದೆ. वो आपके साथ भी बात ಅದು
कर ನಿನ್ನ रहा है, ಜೊತೆಗೂ वो ಮಾತನಾಡುವಂತ ಧ್ವನಿ. आपके साथ भी बात करने वाला आवाज है, ಅದನ್ನ ಕೇಳಿಸಿಕೋ. उसे आप सुन लीजिए. ಅದೇ ಅಧಿಕಾರಿ ಕಾಲ್ ಮಾಡಿದ್ರು. उसी अधिकारी ने फोन किया. ನನಗೆ ಎಷ್ಟು ಮುಜುಗರ ಆಗುತ್ತಂದ್ರೆ, मुझे इतना हिचकिचाहट महसूस होता है कि ಅವ್ರು ದೊಡ್ಡ ಅಧಿಕಾರಿ, वो एक बड़े से पद में ಒಳ್ಳೆ रहने अधिकारी. वाले अच्छे से अधिकारी हुआ है. ನನಗೆ ಅವ್ರ ಜೊತೆ ಫೋನ್ ಅಲ್ಲಿ ಕಾಲ್ ಮಾಡಿ ಮಾತಾಡ್ಲಿಕ್ಕೆ ಮುಜುಗರ ಆಗುತ್ತೆ. फोन में कॉल कर बात करने के लिए मुझे हिचकिचाहट महसूस ಒಂದು होता ದಿನ है. ನಾನು ಅವರಿಗೆ ಟೆಕ್ಸ್ಟ್ ಮೆಸೇಜ್ ಹಾಕಿದೆ. एक दिन मैंने उन्हें टेक्स्ट मैसेज किया, ಸರ್ ದೇವರು ನಿಮ್ಮನ್ನು ಒಳ್ಳೆ ಅಧಿಕಾರದಲ್ಲಿ ಇಟ್ಟಿದ್ದಾನೆ. परमेश्वर ने आपको अच्छे अधिकार में ಆ रखा है. ಅಧಿಕಾರಕ್ಕೆ ಅನುಗುಣವಾಗಿ ನನಗೆ ಫೋನ್ ನಲ್ಲಿ ಮಾತಾಡೋದಕ್ಕೆ ನನಗೆ ಸರಿ ಅನ್ಸೋದಿಲ್ಲ, ಮುಜುಗರ ಆಗುತ್ತೆ, ಯೋಗ್ಯ ಅನ್ಸೋದಿಲ್ಲ. और उस अधिकार की वजह से फोन में बात करने के लिए मुझे हिचकिचाहट महसूस होता है, अच्छा नहीं लगता है. ಅದಕ್ಕೆ ನಾನು ನಿಮಗೆ ಟೆಕ್ಸ್ಟ್ ಅಲ್ಲೇ ಮಾತಾಡ್ತೀನಿ. इसीलिए मैं आपको मैसेज कर बात करता ದಯವಿಟ್ಟು ತಪ್ಪು हूँ. ತಿಳ್ಕೊಳ್ಬೇಡಿ. कृपया करके आप गलत मत ನನಗೆ समझिएगा. ಟೆಕ್ಸ್ಟ್ ಮೆಸೇಜ್ ಅಲ್ಲಿ ನಿನ್ನ ಜೊತೆ ಮಾತಾಡೋದಕ್ಕೆ ಕಂಫರ್ಟೇಬಲ್ ಆಗುತ್ತೆ. टेक्स्ट मैसेज में आपके साथ बात करना ही मुझे अच्छा ಅವರು लगता ಹೇಳಿದ್ರು है. ಹಾಗೇನಿಲ್ಲ, ಈಗ ಅವ್ರಿಗೆ ಬ್ರದರ್ ಕಲಿಸ್ಕೊಟ್ಟಿದ್ದಾರೆ, ನಮ್ಮ ರೀತಿಯ ಜನತೆಯಲ್ಲಿ ನಾವು ಫಾದರ್ ಅನ್ನೋದಿಲ್ಲ, ನಾವು ಪಾಸ್ಟರ್ ಅಂತೀವಿ ಅಂತ ಹೇಳ್ಕೊಟ್ಟಿದ್ದಾರೆ. भाई ने उन्हें बताया कि हमारे वर्ग में हम फादर नहीं कहते लेकिन पास्टर कहते ಅವ್ರು ಹೇಳಿದ್ರು हैं. ಪಾಸ್ಟರ್, वो कहते हैं पास्टर, ಹಾಗೇನು ಇಲ್ಲ, ऐसा कुछ भी नहीं ನಾನು है, ನಿಮ್ಮ ಸ್ನೇಹಿತ. मैं आपका दोस्त हूँ. ನಾನು ಹೇಳಿದೆ, मैंने कहा नहीं, ದೇವರು ನಿಮ್ಮನ್ನ ಅಧಿಕಾರದಲ್ಲಿ ಇಟ್ಟಿದ್ದಾರೆ. परमेश्वर ने आपको अधिकार ನಮ್ಮ में रखा ಪುಸ್ತಕ है. ನಮಗೆ ಕಳಿಸ್ತದೆ. हमारा पुस्तक हमें सिखाता है ಅಧಿಕಾರದಲ್ಲಿರುವವರನ್ನ ಗೌರವಿಸಿ. अधिकार में रहने वाले लोगों का ಯಾಕಂದ್ರೆ गौरव करना, ಕರ್ತನಿಲ್ಲದೆ ಯಾರು ಅಧಿಕಾರಕ್ಕೆ क्योंकि ಇಡಲ್ಪಟ್ಟಿಲ್ಲ. परमेश्वर के बगैर कोई भी अधिकार में नहीं रखा गया है. ಆಮೆನ್. आमेन. ಅಂತವರು ऐसे व्यक्ति ಫೋನ್ ನಲ್ಲಿ ಹೇಳಿದ್ರು, वो फोन में उन्होंने कहा ನನಗೆ ನಿಮಗೆ 2 ಸಿಗ್ನೇಚರ್ ಬೇಕಾಗಿದೆ. हम 2 सिग्नेचर हमें ಕೊನೆ ಹಂತಕ್ಕೆ चाहिए. ಬಂದ್ಬಿಟ್ಟಿದೀವಿ. आखिरी पड़ाव में हम आकर पहुंचे पास्टर, हैं. पास्टर ಸಾಕಾಯ್ತು, बस हो गया. ಭಯಂಕರ ಚಾಲೆಂಜ್ ಇತ್ತು. बहुत सारे चुनौतियां थी. 2 ದೊಡ್ಡ ಆಬ್ಜೆಕ್ಷನ್ ಗಳು ಬಂದು 2 बड़े ऑब्जेक्शन ಅವ್ರನ್ನ ಕರೆಸಿದೆ, आए और उन्हें मैंने बुलाया, ಅವ್ರನ್ನ ಕನ್ವಿನ್ಸ್ ಮಾಡಿದೆ, उन्हें मैंने समझाया ಅವ್ರ ಮಾತಾಡಿದೆ. और मैंने बात किया. ಚೇರ್ಮನ್ ಯಾರಂತ ಕೇಳ್ತಾರೆ, चेयरमैन कौन है ಆದ್ರೆ ನಾನು ನಿಮ್ಮನ್ನ ಮುಂದೆ ತರಲಿಲ್ಲ. लेकिन मैंने आपको आगे नहीं लाया, ಯಾಕಂದ್ರೆ ನನ್ನ ಮನಸ್ಸಿನಲ್ಲಿ ಒಂದು ಆಸೆ, क्योंकि मेरे मन में एक ನೀವು आशा ಎಲ್ಲಿ है, ಬರಬಾರ್ದು. आप कहीं पर भी नहीं ನನಗೆ ಆ आना ಲೈನ್ है. ಒಮ್ಮೆ ನೆನಪಾಯ್ತು. मुझे एक ही बार वो लाइन ನಾನು याद ಅದನ್ನ आ गया. ಸಿಂಹಾಸನದ ಮುಂದೆ ಹೇಳಿದ್ದೆ. मैंने उसे सिंहासन के ಸಿಂಹಾಸನದ सामने ಮುಂದೆ बताया ಹೇಳಿದ ಮಾತು ಇವ್ರ ಬಾಯಲ್ಲಿ ಹೇಗೆ, था. सिंहासन के सामने बताया गया बात इनके मुंह में कैसे, ನೀವು ನುಡಿದ ಮಾತು, आप बताने जाने वाले बात, ಸಿಂಹಾಸನದ ಮೇಲೆ ನೀವು ನುಡಿದ ಮಾತು सिंहासन पर कहने वाले बात ದೇವರು ನಿಮ್ಮ ಕೇಳುವಿಕೆಯಲ್ಲಿಯೇ ಭೂಮಿಯಲ್ಲಿ ನೆರವೇರಿಸ್ತಾನೆ. आपके जिंदगी में पृथ्वी पर ही आप उसे सुनेंगे. ಜೀವಿತದ ದಿನಗಳಲ್ಲಿಯೇ ಕರ್ತನ ದಯೆಯನ್ನು ಕಾಣುವೆ. ವಾಗ್ದಾನ ನೆನಪಿದೆಯಾ? जिंदगी के दिनों में ही परमेश्वर के वायदे को सुनोगे. ವಾಗ್ದಾನ ನೆನಪಿದೆ वो ಅನ್ಕೊಳ್ತೀನಿ. वायदा आपको याद है क्या? मैं विश्वास करता हूँ. ಜೀವಿತ ದಿನಗಳಲ್ಲಿಯೇ जिंदगी के दिनों में ही ಯೆಹೋವನ ದಯೆಯನ್ನು ಅನುಭವಿಸುವೆನು. यहोवा के दया को अनुभव करोगे. ಅವ್ರು ಹೇಳಿದ್ರು, उन्होंने कहा ಎಲ್ಲ ನಿಭಾಯಿಸ್ಕೊಂಡಿದ್ದೀನಿ, सब कुछ मैंने निभाया ಕೊನೆ है, ಹಂತಕ್ಕೆ ಬಂದಿದ್ದೀವಿ, आखिर पनाव में मैं आ ನಿಮಗೆ चुका सिग्नेचर हूँ, ಬೇಕು. आपके 2 सिग्नेचर चाहिए. ಹೇಳಿದೆ, मैंने कहा ಎಲ್ಲಿಗೆ ಬರ್ಬೇಕು ಹೇಳಿ, कहाँ पर आना है ನಾ ಬಂದ್ बताइए, ಮಾಡ್ತೀನಿ. मैं आकर ಅಯ್ಯೋ करूंगा. ಏನು ಎಲ್ಲಿ ಬರ್ಬೇಕಾಗಿಲ್ಲ, उन्होंने कहा कहीं भी मत ನಾನು आइए, ವಿಕ್ಟರ್ ಅವ್ರನ್ನ ಕರ್ಕೊಂಡು ನಿಮ್ಮ ಮನೆಗೆ ಬರ್ತಾ मैं ಇದ್ದೀನಿ. भाई विक्टर को लेकर आपके घर आ रहा हूँ. ನಾನಂದೆ, मैंने ಸರ್ कहा ನಮ್ಮ ಸೈಗೆ सर हमारे ನಾವು सिग्नेचर के ಬರ್ಬೇಕು. लिए हमें आना है. ಇಲ್ಲ 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 ಇಲ್ಲ, नहीं नहीं ನಾನು नहीं, ಬರ್ತೀನಿ, मैं आऊंगा. ನೀವು ನಮ್ಮನ್ನ ಆಶೀರ್ವಾದ ಮಾಡಿ, आप हमें आशीष ನಮಗೋಸ್ಕರ कीजिए, ಪ್ರಾರ್ಥಿಸಿರಿ, हमारे लिए प्रार्थना ನನ್ನ ಮಗನಿಗೋಸ್ಕರ कीजिए, ಪ್ರಾರ್ಥಿಸಿರಿ, मेरे बेटे के लिए प्रार्थना ಅಷ್ಟು ನಮಗೆ कीजिए, ಸಾಕು. उतना ही मेरे लिए ಮನೆಗೆ काफी ಬಂದು है. वो घर ಸೈನ್ आकर ಮಾಡಿಸ್ಕೊಂಡು साइन करवाकर ಟೀ ಕುಡಿದು चाय पीकर ಪ್ರಾರ್ಥಿಸ್ರಿ ನಮಗಾಗಿ ಅಂತ ಹೇಳಿ, हमारे लिए प्रार्थना करना के वो कह गए. ನೆಹಮೀಯನೇ, नेहेमिया, ನಿನ್ನ ಮನೆಯನ್ನು ನೀನು ಕಟ್ಟಬೇಡ, आपके घर को आप मत बांधिए, ಯೆರೂಸಲೇಮನ್ನ ನೀನು ಕಟ್ಟಬೇಡ, यरूशलेम को आप मत बांधिए, ಉಪವಾಸವಾಗಿ ಪ್ರಾರ್ಥಿಸು. उपवास रहकर प्रार्थना ಯೆಹೋವನು कीजिए. यहोवा ಅರ್ಥಶಸ್ತ್ರನನ್ನ ಎಬ್ಬಿಸಿ अर्थशास्त्र को उठाकर ನಿನಗಾಗಿ ಕಟ್ತಾನೆ. आपके लिए बांध देंगे. ಕೇಳ್ತಾ ಇದ್ದೀರಾ ಅಂತ, क्या आप सुन रहे हैं? ಕೇಳ್ತಾ ಇದ್ದೀರಾ ಅಂತ ಕೇಳ್ತೀನಿ. ಆಮೆನ್ आमेन, ಆಮೆನ್ आमेन, ಆಮೆನ್. आमेन. ಪ್ರಾರ್ಥಿಸ್ತೀರಾ? क्या प्रार्थना ಬರೀ ಇದನ್ನ करेंगे? ಕೇಳಿ ನಾವು ಇಲ್ಲಿ ನಡೆಸುವಾಗ ಮಾತ್ರ ಪ್ರಾರ್ಥನೆ ಅಲ್ಲ, सिर्फ इसे सुनकर हम चलाते समय ही प्रार्थना नहीं, ಬರ್ಕೊಳ್ಳಿ. उसे लिख लीजिए. ಪ್ರತಿದಿನ ಇಷ್ಟರಿಂದ ಇಷ್ಟು ನಾನು ಪ್ರಾರ್ಥಿಸ್ತೇನೆ ಅಂತ ನಿರ್ಧರಿಸಿಕೊಂಡು ದಾಖಲಿಸಿಕೊಳ್ಳಿ. हर दिन इस समय से लेकर इस समय में प्रार्थना करूंगा क्योंकि उसे दाखिलित कीजिए. ಆಮೆನ್ आमेन, ಆಮೆನ್ आमेन, ಆಮೆನ್ आमेन, ಆಮೆನ್. आमेन. ಸ್ವಲ್ಪ ಗಟ್ಟಿಯಾಗಿ, थोड़ा जोर से कहिए. ಹಿಂದೆ ಇರುವವರು पीछे रहने वाले ಗಟ್ಟಿಯಾಗಿ थोड़ा जोर से कहिए. ಆಮೆನ್. आमेन, ಹಲ್ಲೆಲೂಯಾ. हालेलुया. ಆತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. उनसे असंभव कुछ भी नहीं है. ನೀನು ಪ್ರಾರ್ಥಿಸಲಿಕ್ಕೆ ಸಿದ್ಧನಾಗಿದ್ರೆ, आप प्रार्थना करने के लिए तैयार ಹಠ हैं ಹಿಡಿದು तो, ಪ್ರಾರ್ಥಿಸಲಿಕ್ಕೆ ಸಿದ್ಧನಾಗಿದ್ರೆ, जिद पकड़कर प्रार्थना करने के लिए तैयार ಎಲ್ಲವೂ हैं ಮುರಿದು तो, ಬಿದ್ದು ಹೋದಂತ ನಿನ್ನ ಮಕ್ಕಳ ಜೀವಿತವನ್ನು ಸಹ ಆತನ ತಿರುಗಿ सब ಕಟ್ಟಲಿಕ್ಕೆ कुछ टूट कर ಸಾಧ್ಯ. गिरने वाले आपके बच्चों की जिंदगी में भी वापस बांधने के लिए वो सामर्थ्य है.
ಆಮೆನ್. आमेन। ಯಾಕೋಬನು ಸತ್ತ. याकूब मर गया, ಆದ್ರೆ ಯಾಕೋಬನ ಜೊತೆಗೆ ಇಡೀ ರಾತ್ರಿ ಹೋರಾಡಿದ ದೇವರು ಇನ್ನೂ ಸತ್ತಿಲ್ಲ. लेकिन याकूब के साथ पूरा रात लड़ाई करने वाले ಅವನಿಗೆ ಇನ್ನೊಬ್ಬ ಯಾಕೋಬ ಸಿಕ್ಕರೆ उसको अगर एक याकूब ಇಡೀ ರಾತ್ರಿ ಹೋರಾಡ್ತಾನೆ. वो फिर से उसके लिए लड़ाई करेगा. ಆತನ ಜೊತೆಗೆ ನೀನು ಹೋರಾಡಿದೆ ಅಂದ್ರೆ उसके साथ आप लड़ेंगे तो ನಿನ್ನ ಸತ್ತ ಬಿಸ್ನೆಸ್ ನಲ್ಲಿ ತಿರುಗಿ ಪಟ್ಟೆ ಪಟ್ಟೆ ಚುಕ್ಕೆಗಳುಳ್ಳ ಬಿಸ್ನೆಸ್ ಗಳು ತಿರುಗಿ ಬೆಳೆದೇ ಬೆಳೀತವೆ. आपके बिजनेस में वापस चीतेदार और धब्बेदार वापस बढ़ेंगे. ಅಯ್ಯೋ अयो ನನಗೆ ಬಹಳ ಮೋಸ ಆಗಿದೆ, मुझे बहुत धोखा हुआ ನನ್ನ है, ಪಾರ್ಟ್ನರ್ ನನಗೆ ಮೋಸ ಮಾಡಿದ್ದಾರೆ. मेरे पार्टनर ने मुझे धोखा दिया है. ಲಾಬಾನನು 10 ಸಾರಿ ಮೋಸ ಮಾಡಿದ, लाबान ने 10 बार धोखा दिया. ಆದ್ರೆ ಯಾಕೋಬನು, लेकिन याकूब, ಕೇಳ್ತಾ ಇದ್ದೀರಾ, क्या आप सुन रहे ಇಡೀ हैं? ರಾತ್ರಿ ಹೋರಾಡಲಿಕ್ಕೆ ಸಿದ್ಧವಿರುವಂತಹ ಪ್ರಾರ್ಥನೆಯಲ್ಲಿ ಹೋರಾಡಲಿಕ್ಕಿರುವಂತಹ ಯಾಕೋಬನು, पूरा रात लड़ाई करने के लिए तैयार रहने वाला याकूब, ಅದೇನಾದರೂ ಚುಕ್ಕೆ ಉಳ್ಳದ್ದು ಪಟ್ಟಿ ಪಟ್ಟಿ ಉಳ್ಳದ್ದು ಹುಟ್ಟದೇ ಇದ್ರೆ, अगर चीतीदार और धब्बेदार नहीं जन्म लेते तो ಯಾಕೋಬನು याकूब ಉಪವಾಸವೇ ಗತಿ. वो उपवास ही रहना पड़ता. ಆದ್ರೆ ನೆನಪಿರ್ಲಿ, लेकिन याद रखिएगा, ಯಾಕೋಬನ ಆ ಮಹತ್ ಕಾರ್ಯವನ್ನು ಸಾಧಿಸಿಕೊಂಡು ನಿಮಗೆ ಇಟ್ಟು याकूब उस चमत्कार को सत्होदा। हासिल कर कर आपके लिए रख कर वो मर ಆದ್ರೆ गया. ಆ ಮಹತ್ ಕಾರ್ಯವನ್ನು ಜರುಗಿಸುವ ದೇವರು, ದೂತನು ಎಲೋಹಿಮ್ ಇನ್ನೂ ಇದ್ದಾನೆ. लेकिन उस चमत्कार को करने वाले परमेश्वर दूत और एलोहिम अभी भी है. ನಿನ್ನ ಶಾಶ್ವತ ಪ್ರೀತಿಯ ನಾನು ಮರೆಯಲಾರೆನಯ್ಯ, ಎಷ್ಟು ಯುಗಗಳು ಕಳೆದರು ಬದಲಾಗದು. ಬಾಡಿದ ಪ್ರತಿ ಬಾಳನು ಮರಳಿ ಚಿಗುರಿಸುವಾತನೇ, ನಂದೇವರಿಗೆಲ್ಲವೂ ಸಾಧ್ಯವೇ. ಹಗಲಿನಲ್ಲಿ ಮೇಘ ಸ್ತಂಭವೇ, ರಾತ್ರಿಯಲ್ಲಿ ಅಗ್ನಿ ಸ್ತಂಭವೇ, ದಿನವೆಲ್ಲವೂ ರೆಕ್ಕೆಯಿಂದ ನೀ ಹೊದಿಸಿರುವೆ. ಸ್ನೇಹಿತರೆ ನನ್ನ ಕೈ ಬಿಟ್ಟರು, ಬಂಧುಗಳೇ ಭಾರವೆಂದು ನೆನೆದರು ನನಗಾಗಿ ಬಲಿಯಾದೆ. ತಿರುಗೊಮ್ಮೆ ಆ ಶಬ್ದಗಳ ಮೇಲೆ ನಿಮ್ಮ ಮನಸ್ಸಿರಲಿ. एक और बार उन शब्दों पर आप ಹಗಲಿನಲ್ಲಿ ಮೇಘ ಸ್ತಂಭವೇ, ರಾತ್ರಿಯಲ್ಲಿ ಅಗ್ನಿ ಸ್ತಂಭವೇ, ದಿನವೆಲ್ಲವೂ ರೆಕ್ಕೆಯಿಂದ ನೀ ಹೊದಿಸಿರುವೆ. ಸ್ನೇಹಿತರೆ ನನ್ನ ಕೈ ಬಿಟ್ಟರು, ಬಂಧುಗಳೇ ಭಾರವೆಂದು ನೆನೆದರು ನನಗಾಗಿ ಬಲಿಯಾದೆಯೇ. ನಿನ್ನ ಶಾಶ್ವತ ಪ್ರೀತಿಯ ನಾನು ಮರೆಯಲಾರೆನಯ್ಯ, ಎಷ್ಟು ಯುಗಗಳು ಕಳೆದರು ಬದಲಾಗದು. ಬಾಡಿದ ಪ್ರತಿ ಬಾಳನು ಮರಳಿ ಚಿಗುರಿಸುವಾತನೇ, ನಂದೇವರಿಗೆಲ್ಲವೂ ಸಾಧ್ಯವೇ. ನಿನ್ನ ಶಾಶ್ವತ ಪ್ರೀತಿಯ ನಾನು ಮರೆಯಲಾರೆನಯ್ಯ, ಎಷ್ಟು ಯುಗಗಳು ಕಳೆದರು ಬದಲಾಗದು. ಬಾಡಿದ ಪ್ರತಿ ಬಾಳನು ಮರಳಿ ಚಿಗುರಿಸುವಾತನೇ, ನಂದೇವರಿಗೆಲ್ಲವೂ ಸಾಧ್ಯವೇ. ಸಾಧ್ಯವೇ, 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 ನನಗೆ
ಮರಳಿ ಚಿಗುರಿಸುವಾತನೇ ನನ್ನ ದೇವರಿಗೆಲ್ಲವೂ ಸಾಧ್ಯವೇ. ಬಾಡಿದ ಪ್ರತಿ ಬಾಳನು ಮರಳಿ ಚಿಗುರಿಸುವಾತನೇ ನನ್ನ ದೇವರಿಗೆಲ್ಲವೂ ಸಾಧ್ಯವೇ. ಬೆಲೆಯಿಲ್ಲದ ನನ್ನ ಜೀವಿತ ನಿನ್ನನ್ನು ಸೇರಲು ಅದೆಷ್ಟು ಅಮೂಲ್ಯವೆಂದು ತೋರಿಸಿದೆ. ಜೀವವೇ ಇಲ್ಲದ ನನ್ನಲ್ಲಿ ನಿನ್ನ ಜೀವವ ತುಂಬಲು ನಿನ್ನ ಜೀವವನ್ನೇ ಧರೆಗೆ ಸುರಿದಿರುವೆ. ನಿನ್ನ ಶಾಶ್ವತ ಪ್ರೀತಿಯ ನಾನು ಮರೆಯಲಾರೆನಯ್ಯ. ಎಷ್ಟು ಯುಗಗಳು ಕಳೆದರು ಬದಲಾಗದು. ಬಾಡಿದ ಪ್ರತಿ ಬಾಳನು ಮರಳಿ ಚಿಗುರಿಸುವಾತನೇ ನನ್ನ ದೇವರಿಗೆಲ್ಲವೂ ಸಾಧ್ಯವೇ. ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸ್ವಾಮಿ. सारा महिमा आप ही को पिता.